ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲ ಸ್ವಾಗತ. ನಾನು ಡಾಕ್ಟರ್ ನಳಿನಿ ಬೆಂಗೇರಿ, ಸಮಾಜಶಾಸ್ತ್ರ ಸಹ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯ ರಾಜನಗರ್, ಹುಬ್ಬಳ್ಳಿ. ಇವತ್ತು ಸೋಶಿಯಾಲಜಿ DSCC 2ದಲ್ಲಿರುವಂತಹ 2ನೇ ಯೂನಿಟ್ ಅನ್ನ ಪ್ರಾರಂಭ ಮಾಡೋಣ. 2ನೇ ಯೂನಿಟ್ ಅಲ್ಲಿ ಮೊದಲನೇ ಚಾಪ್ಟರ್ ಅಲ್ಲಿ ನಿಮಗೆ ರಿಲಿಜನ್ ಬಗ್ಗೆ ಕಲಿಲಿಕ್ಕಿದೆ. ರಿಲಿಜನ್ ಡೆಫಿನಿಷನ್, ಸೆಕ್ಯುಲರೈಸೇಷನ್ ಅಂಡ್ ರಿಸರ್ಜೆನ್ಸ್ ಅಂತ. ಧರ್ಮದ ವ್ಯಾಖ್ಯೆ, ಮತಾತೀಕರಣಕ್ಕೆ ಎದುರಾಗಿ ಧರ್ಮದ ಪುನರುತ್ಥಾನ ಅನ್ನೋ ಟಾಪಿಕ್ ಇದೆ. ಸೊ ಹಾಗಾದ್ರೆ ಬನ್ನಿ, ಧರ್ಮ ಅಂದ್ರೆ ಏನು, ಅದರ ಅರ್ಥ, ಅದರ ವ್ಯಾಖ್ಯೆಗಳು ಹಾಗೂ ಮತಾತೀಕರಣ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಅರ್ಥ ಮಾಡ್ಕೊಳ್ಳಿಕ್ ಪ್ರಯತ್ನ ಮಾಡೋಣ. ಮೊದಲನೇದಾಗಿ ವಿದ್ಯಾರ್ಥಿಗಳೇ, ಧರ್ಮ ಅಂದ್ರೆ ಏನು ಅಂತ ಹೇಳಿ ತಿಳ್ಕೊಳ್ಳೋಣ. ಧರ್ಮ ಅನ್ನೋದು ನಾವು ನೀವು ದಿನನಿತ್ಯ ದಿನನಿತ್ಯದ ಜೀವನದಲ್ಲಿ ಸಾಮಾನ್ಯ ಅರ್ಥದಲ್ಲಿ ಬಳಸುವಂತಹ ಒಂದು ಪದ. ಆದರೂ ಸಹ ಸಮಾಜಶಾಸ್ತ್ರಜ್ಞರು ಇದಕ್ಕೆ ವಿಶೇಷ ಮಹತ್ವ ಕೊಟ್ಟು ಅಧ್ಯಯನ ಮಾಡ್ತಾ ಇದ್ದಾರೆ ಧರ್ಮವನ್ನ. ಮಾನವ ಸಮಾಜ ಜೀವಿ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಷಯ. ಮಾನವ ಕೇವಲ ಸಮಾಜ ಜೀವಿ ಮಾತ್ರವಾಗಿರದೆ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಜೀವಿಯೂ ಕೂಡ ಆಗಿರ್ತಾನೆ ಅಂತ. ಧರ್ಮವು ಮಾನವನ ಜೀವನದ ವಿಶಿಷ್ಟವಾದಂತಹ ಒಂದು ಅನುಭವ. ಧರ್ಮವೆಂಬುದು ನಿಸರ್ಗಾತೀತ ಅಲೌಕಿಕ ಶಕ್ತಿಯಲ್ಲಿ ಜನರು ಹೊಂದಿರುವಂತಹ ನಂಬಿಕೆ. ಅಂದ್ರೆ ಸಾಮಾನ್ಯವಾಗಿ ಭಾರತೀಯರು ನಿಸರ್ಗ ಆರಾಧಕರು, ನಿಸರ್ಗವನ್ನ ಪೂಜೆ ಮಾಡುವಂಥವರು, ನಿಸರ್ಗದಲ್ಲಿ ದೊರೆಯುವ ವಸ್ತುಗಳಲ್ಲಿ ನಂಬಿಕೆಯನ್ನ ಇಟ್ಟಿರುವಂಥವರು. ಹಾಗಾಗಿ ಇಂತಹದನ್ನೇ ಧರ್ಮ ಅಂತ ಹೇಳಿ ನಂಬ್ತಾರೆ. ಜೊತೆಗೆ ಕೆಲವೊಂದು ಅಲೌಕಿಕ ಶಕ್ತಿಗಳನ್ನ ನಂಬ್ತೇವೆ ನಾವು. ಅಲೌಕಿಕ ಅಂದ್ರೆ ಏನು? ಅವ್ಯಕ್ತವಾದ ಅತಿಮಾನವ ಶಕ್ತಿಯುಳ್ಳಂತಹ ಕೆಲವೊಂದು ವಿಷಯಗಳನ್ನ ಭಾರತೀಯರು ನಂಬ್ತಾರೆ. ಅದನ್ನೇ ಧರ್ಮ ಅಂತ ಹೇಳಿ ಜನ ತಿಳ್ಕೊಳ್ತಾರೆ. ಧರ್ಮ ಕೇವಲ ನಂಬಿಕೆ ಮಾತ್ರ ಅಲ್ಲ, ಕೆಲವೊಂದು ಆಚರಣೆಗಳನ್ನ, ಕೆಲವೊಂದು ಕ್ರಿಯಾವಿಧಿಗಳನ್ನ ಕೂಡ ಒಳಗೊಂಡಿರತ್ತೆ. ಧರ್ಮ ಅನ್ನೋದು ಇಂದು ನಿನ್ನೆಯ ವಿದ್ಯಮಾನ ಅಲ್ಲ. ಅಂದ್ರೆ ಈಗ ಮಾತ್ರ ಧರ್ಮ ಅನ್ನೋದಿಲ್ಲ, ಅಥವಾ ಹಿಂದಿನ ಸ್ವಲ್ಪ ವರ್ಷಗಳಲ್ಲಿ ಧರ್ಮ ಇತ್ತು ಅಂತ ಇಲ್ಲ. ಇದು ಮಾನವ ಸಮಾಜ ಹುಟ್ಟಿದಾಗಿನಿಂದಲೇ ಇದೆ ಅಂತ ಹೇಳ್ಬೋದು. ಹೀಗಾಗಿ ಧರ್ಮದ ಆದಿ ಮತ್ತು ಅಂತ್ಯಗಳು ಯಾರಿಗೂ ತಿಳಿದಿಲ್ಲ ಅಂತ. ಆದಿ ಅಂದ್ರೆ ಏನು? ಪ್ರಾರಂಭ. ಹಾಗೆಯೇ ಅಂತ್ಯ ಅಂದ್ರೆ ಯಾವಾಗ ಮುಗಿಯತ್ತೆ ಅಂತ. ಅಂದ್ರೆ ಧರ್ಮ ಯಾವಾಗ ಹುಟ್ಟಿದೆ, ಎಂದು ಕೊನೆಯಾಗತ್ತೆ ಅಂತ ಯಾರೂ ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಧರ್ಮಕ್ಕೆ ಸಹಸ್ರಾರು ವರ್ಷಗಳ ಹಿನ್ನೆಲೆ ಇದೆ ಅನ್ನುವ ಮಾತು ನಿಜ ಅಂತ. ಧರ್ಮವು ಸಾರ್ವತ್ರಿಕವಾದದ್ದು. ಸಾರ್ವತ್ರಿಕ ಅಂತಂದ್ರೆ ಎಲ್ಲಾ ಸಮಾಜಗಳಲ್ಲಿಯೂ ಕಂಡು ಬರುತ್ತೆ ಅಂತ ಹೇಳಿ. ಸಾರ್ವತ್ರಿಕವಾದರೂ ಸಹ, ಎಲ್ಲಾ ಕಡೆಗೆ ಕಂಡು ಬಂದ್ರೂ ಸಹ ಇದು ಎಲ್ಲಾ ಸಮಾಜದಲ್ಲಿ ಒಂದೇ ರೀತಿ ಇರೋದಿಲ್ಲ. ಅಂದ್ರೆ ಧಾರ್ಮಿಕ ನಂಬಿಕೆಗಳು, ಪರಂಪರೆಗಳು, ಆಚಾರ ವಿಚಾರಗಳು, ರೂಢಿ ಸಂಪ್ರದಾಯಗಳು ಸಮಾಜದಿಂದ ಸಮಾಜಕ್ಕೆ ವೈವಿಧ್ಯಮಯವಾಗಿರುತ್ತೆ, ಭಿನ್ನವಾಗಿರುತ್ತೆ. ಧರ್ಮ ಅನ್ನೋದು ಎಲ್ಲಾ ಕಡೆಗೂ ಇದೆ, ಆದ್ರೆ ಒಂದೇ ರೀತಿಯಲ್ಲಿಲ್ಲ, ಒಂದೇ ರೀತಿಯ ಆಚರಣೆಗಳು, ನಂಬಿಕೆಗಳು ಕಂಡು ಬರೋದಿಲ್ಲ ಅಂತ. ಸಾಮಾನ್ಯವಾಗಿ ಧರ್ಮ ಅನ್ನೋ ಪದ ಧೃ ಎಂಬ ಸಂಸ್ಕೃತ ಧಾತುವಿನಿಂದ ಹುಟ್ಟಿದೆ ಅಂತ ಹೇಳಲಾಗುತ್ತೆ. ಧೃ ಎಂದರೆ ಧರಿಸುವುದು ಅಥವಾ ಧಾರಣೆ ಮಾಡುವುದು ಅಂತ ಅರ್ಥ ಆಗುತ್ತೆ. ಅದಕ್ಕೇನೆ ಸಂಸ್ಕೃತದಲ್ಲಿ ಹೇಳ್ತಾರೆ ಧಾರಯತಿ ಇತಿ ಧರ್ಮ ಅಂತ. ಅಂದ್ರೆ ನಾವು ಯಾವುದನ್ನ ಬದುಕಿನ ಅವಿಭಾಜ್ಯ ಅಂಗ ಅಂತ ತಿಳಿದು ಜೀವನದಲ್ಲಿ ಅಳವಡಿಸಿಕೊಳ್ತೇವೆಯೋ ಅದನ್ನೇ ಧರ್ಮ ಅಂತ ಕರೆಯಲಾಗುತ್ತೆ. ಯಾವುದನ್ನ ನಾವು ನಮ್ಮ ಜೀವನದ ಭಾಗವಾಗಿ ಅಳವಡಿಸಿಕೊಳ್ತೇವೆಯೋ ಅದುವೇ ಧರ್ಮ ಅಂತ ತಿಳಿಯಲಾಗುತ್ತೆ. ಹಾಗೆಯೇ ಇನ್ನು ಧರ್ಮ ಅನ್ನೋ ಪದಕ್ಕೆ ಆಂಗ್ಲ ಭಾಷೆಯಲ್ಲಿ ರಿಲಿಜನ್ ಅಂತ ಕರೀತಾರೆ. ರಿಲಿಜನ್ ಅನ್ನೋ ಪದ ಹೇಗೆ ಬಂದಿದೆ ಅಂತ ನೋಡೋದಾದ್ರೆ, ರಿಲಿಜನ್ ಅನ್ನೋ ಪದ ಲ್ಯಾಟಿನ್ ಭಾಷೆಯ ರಿಲಿಗರೆ ಅನ್ನುವ ಪದದಿಂದ ಬಂದಿದೆ. ರಿಲಿಗರೆ ಅಂದ್ರೆ ಕೂಡಿ ಬಂಧಿಸುವುದು ಅಂತ ಅರ್ಥ ಆಗುತ್ತೆ. ಕೂಡಿ ಬಂಧಿಸುವುದು ಅಂದ್ರೆ ಜನರನ್ನ ಒಂದು ಕಡೆಗೆ ತರೋದು ಅಂತ ಅರ್ಥ. ಹೀಗಾಗಿ ಪೂಜೆ, ಆರಾಧನೆ ಮತ್ತು ಸಾಮಾಜಿಕ ಸಂಬಂಧಗಳು ಧರ್ಮದ ಮೂಲ ಆಧಾರಗಳು ಅಂತ ಹೇಳ್ತಾರೆ. ಸೊ ಕೂಡಿ ಬಂಧಿಸೋದು ಅಂದ್ರೆ ಸಾಮಾನ್ಯವಾಗಿ ಯಾವುದಾದ್ರೂ ಸಾಮೂಹಿಕ ಪೂಜೆಗಳಿದ್ರೆ, ಆರಾಧನೆ, ಜಾತ್ರೆ, ಉತ್ಸವಗಳಿದ್ರೆ ಜನರೆಲ್ಲ ಒಂದು ಕಡೆ ಬರ್ತಾರಲ್ವಾ, ಅದನ್ನೇ ಧರ್ಮದ ಮೂಲ ತತ್ವ ಅಂತ ಕರೀತಾರೆ. ಅಂದ್ರೆ ಜನರನ್ನ ಒಂದು ಕಡೆ ತರೋದು, ಕೂಡಿ ಬಂಧಿಸುವುದೇ ಧರ್ಮದ ಒಂದು ಮೂಲ ಆಧಾರ ಅಂತ.
ಧರ್ಮವು ಸಮಾಜದ ಅಪೇಕ್ಷೆಗೆ ತಕ್ಕಂತೆ ವರ್ತಿಸಲು ಜನರನ್ನ ಒತ್ತಾಯಿಸುತ್ತೆ. ಯಾವಾಗಲೂ ಸಮಾಜ ಹೇಗೆ ಅಪೇಕ್ಷೆ ಪಡುತ್ತೋ, ಸಮಾಜದ ಉಳಿದ ಜನ ಹೇಗಿರ್ತಾರೋ ಹಾಗೆಯೇ ನಾವು ಕೂಡ ಇರಬೇಕು ಅನ್ನೋದನ್ನ ಧರ್ಮ ನಮ್ಮಿಂದ ನಿರೀಕ್ಷೆ ಮಾಡುತ್ತೆ, ಅಪೇಕ್ಷೆ ಮಾಡುತ್ತೆ ಅಂತ. ಈ ದೃಷ್ಟಿಯಿಂದಲೇ ಧರ್ಮ ಸಾಮಾಜಿಕ ನಿಯಂತ್ರಣದ ಪ್ರಬಲ ನಿಯೋಗವಾಗಿ ಕಾರ್ಯ ಮಾಡುತ್ತೆ. ಇದು ಎಲ್ರಿಗೂ ಗೊತ್ತಿರೋ ವಿಷಯ. ಸಾಮಾಜಿಕ ನಿಯಂತ್ರಣೆಯ ಸಾಧನಗಳಲ್ಲಿ ಎರಡು ಪ್ರಕಾರ ಇದೆ. ಒಂದು ಔಪಚಾರಿಕ ನಿಯಂತ್ರಣೆಯ ಸಾಧನಗಳು, ಇನ್ನೊಂದು ಅನೌಪಚಾರಿಕ ಸಾಮಾಜಿಕ ನಿಯಂತ್ರಣೆಯ ಸಾಧನಗಳು. ಧರ್ಮ ಅನೌಪಚಾರಿಕ ನಿಯಂತ್ರಣೆಯ ಸಾಧನಗಳಲ್ಲಿ ಬರುತ್ತೆ. ಅಂದ್ರೆ ಜನರನ್ನ ಒಂದು ಸರಳ ರೂಪದಲ್ಲಿ ಧರ್ಮ ನಿಯಂತ್ರಣೆಯನ್ನ ಮಾಡುತ್ತೆ ಅಂತ. ಸೊ ಧರ್ಮ ಸಾಮಾಜಿಕ ನಿಯಂತ್ರಣದ ಅನೌಪಚಾರಿಕ ಸಾಧನ ಮಾತ್ರವಾಗಿರದೆ ಸಮಾಜದ ಅನೇಕ ಕ್ಷೇತ್ರಗಳ ಮೇಲೆ, ಸಂಘ ಸಂಸ್ಥೆಗಳ ಮೇಲೆ ಮತ್ತು ವಿವಿಧ ಚಟುವಟಿಕೆಗಳ ಮೇಲೆ ತನ್ನ ಪ್ರಭಾವವನ್ನ ಬೀರುತ್ತೆ. ಧರ್ಮ ಅನ್ನೋದು ತುಂಬಾ ಪ್ರಭಾವ ಉಳ್ಳಂತಹ ಒಂದು ಸಂಸ್ಥೆ ಅಂತ. ಸಮಾಜದ ಉಳಿದ ಚಟುವಟಿಕೆಗಳ ಮೇಲೆ, ಉಳಿದ ಸಂಘ ಸಂಸ್ಥೆಗಳ ಮೇಲೆ ಅದು ತನ್ನ ಪ್ರಭಾವವನ್ನ ಬೀರುತ್ತೆ. ಹೀಗೆ ಧರ್ಮವು ಮಾನವ ಜೀವನದಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಮಾನವನ ಧಾರ್ಮಿಕ ಪ್ರವೃತ್ತಿಯು ಅವನನ್ನು ಇತರ ಜೀವಿಗಳಿಂದ ಪ್ರತ್ಯೇಕಿಸಿದೆ. ಅಂದ್ರೆ ಧರ್ಮ ಅನ್ನೋದು ಮನುಷ್ಯನಿಗೆ ಮಾತ್ರ ಇದೆ, ಪ್ರಾಣಿಗಳಿಗೆ ಧರ್ಮ ಅನ್ನೋದು ಇಲ್ಲ. ಹಾಗಾಗಿ ಆಚರಣೆಗಳು, ಆಚಾರ ವಿಚಾರಗಳು, ನಂಬಿಕೆಗಳು ಎಲ್ಲ ಮಾನವನಿಗೆ ಮಾತ್ರ ಇರೋದು. ಹೀಗಾಗಿ ಅವನನ್ನ ಬೇರೆ ಜೀವಿಗಳಿಂದ ಪ್ರತ್ಯೇಕಿಸಿದೆ. ಪ್ರಾಣಿಗಳಿಂದ ನಮ್ಮನ್ನ ಪ್ರತ್ಯೇಕಿಸುವುದೇ ಧರ್ಮ ಅಂತ. ಈ ಧಾರ್ಮಿಕ ಮನೋಭಾವವು ಕೆಲವೊಮ್ಮೆ ಭಯದಿಂದ ಕೂಡಿರುತ್ತೆ, ಇನ್ನು ಕೆಲವೊಮ್ಮೆ ಕುತೂಹಲದಿಂದ ಕೂಡಿರುತ್ತೆ ಅಂತ. ಮನುಷ್ಯನಲ್ಲಿ ಕೆಲವು ಸಲ ಮಾನವರು ಭಯದಿಂದ ಧಾರ್ಮಿಕ ಆಚರಣೆಗಳನ್ನ ಮಾಡ್ತಾರೆ, ಇನ್ನು ಕೆಲವು ಸಲ ಕುತೂಹಲದಿಂದ ಮಾಡ್ತಾರೆ, ಕ್ಯೂರಿಯಾಸಿಟಿ ಅಂತ ಹೇಳ್ತಾರೆ. ಹೀಗೆ ಧರ್ಮ ಮಾನವ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಸೊ ಮಾನವನ ಜೀವನದಲ್ಲಿ ಧರ್ಮ ಇಷ್ಟೊಂದು ಮಹತ್ವದ ಪಾತ್ರವನ್ನ ವಹಿಸಿರೋದ್ರಿಂದಲೇ ಸಮಾಜಶಾಸ್ತ್ರಜ್ಞರು ಮತ್ತು ಮಾನವಶಾಸ್ತ್ರಜ್ಞರು ಧರ್ಮದ ಅಧ್ಯಯನದಲ್ಲಿ ಆಸಕ್ತರಾಗಿದ್ದಾರೆ, ಧರ್ಮವನ್ನ ಅಧ್ಯಯನ ಮಾಡ್ತಾ ಇದ್ದಾರೆ, ಧರ್ಮವನ್ನ ಒಂದು ಸಂಸ್ಥೆಯಾಗಿ ಅಧ್ಯಯನ ಮಾಡ್ತಾ ಇದ್ದಾರೆ ಸಮಾಜಶಾಸ್ತ್ರಜ್ಞರು ಮತ್ತು ಮಾನವ ಶಾಸ್ತ್ರಜ್ಞರು. ಬನ್ನಿ ವಿದ್ಯಾರ್ಥಿಗಳೇ, ಈಗ ಈ ಧರ್ಮ ಅಂದ್ರೆ ಏನು ಅಂತ ತಿಳ್ಕೊಂಡ್ರಿ. ಧರ್ಮದ ವ್ಯಾಖ್ಯೆಗಳನ್ನ ನೋಡೋಣ. ವಿವಿಧ ಸಮಾಜಶಾಸ್ತ್ರಜ್ಞರು ಧರ್ಮದ ವ್ಯಾಖ್ಯೆಗಳನ್ನ ನೀಡಿದ್ದಾರೆ. ಇಲ್ಲಿ ನಾನು 2 ಅಥವಾ 3 ವ್ಯಾಖ್ಯೆಗಳನ್ನ ನಿಮಗೆ ಹೇಳ್ತೇನೆ. ಮೊದಲನೇದಾಗಿ ಆಕ್ಬರ್ನ್ ಮತ್ತು ನಿಮ್ಕಾಫ್ ಎಂಬ ಸಮಾಜಶಾಸ್ತ್ರಜ್ಞರ ಪ್ರಕಾರ ಮಾನವನು ಅಲೌಕಿಕ ಅಥವಾ ಅದ್ಭುತ ಶಕ್ತಿಗಳ ವಿಷಯವಾಗಿ ಹೊಂದಿರುವಂತಹ ಮನೋಭಾವವೇ ಧರ್ಮ. ವೆರಿ ಸಿಂಪಲ್ ಡೆಫಿನೇಷನ್ ನೋಡಿ. According to Ogburn and Nimcoff, religion is an attitude towards a superhuman power. Superhuman power, so ಅತಿಮಾನವ ಶಕ್ತಿ ಅಂತ ಕರೀತೇವೆ. ಅಲೌಕಿಕ ಅಥವಾ ಅದ್ಭುತ ಶಕ್ತಿಗಳ ಬಗ್ಗೆ ಮನುಷ್ಯರು ಹೊಂದಿರುವಂತಹ ಮನೋಭಾವನೆಯನ್ನೇ ಧರ್ಮ ಅಂತಾರೆ. ನಾನಾಗಲೇ ಹೇಳಿದೆ, ಭಾರತೀಯರು ಕೆಲವು ಸಲ ಅವ್ಯಕ್ತ ಶಕ್ತಿಗಳನ್ನ, ಅಗೋಚರ ಮತ್ತು ಅಲೌಕಿಕ ಶಕ್ತಿಗಳನ್ನ ನಂಬ್ತಾರೆ ಅಂತ. ಆ ಅಲೌಕಿಕ ಶಕ್ತಿಗಳ ಬಗ್ಗೆ ಜನರು ಹೊಂದಿರುವಂತಹ ವಿಚಾರಗಳು ಅಥವಾ ಮನೋಭಾವವೇ ಧರ್ಮ ಅಂತ. ಎರಡನೇದಾಗಿ ಮೆಕೈವರ್ ಅವರ ಪ್ರಕಾರ ಧರ್ಮ ನಾವು ತಿಳಿದುಕೊಂಡಿರುವಂತೆ ಮಾನವರ ನಡುವಿನ ಸಂಬಂಧ ಮಾತ್ರವಾಗಿರದೆ ಮಾನವ ಮತ್ತು ಕೆಲವು ಅದ್ಭುತ ಶಕ್ತಿಗಳ ಸಂಬಂಧವನ್ನ ಸೂಚಿಸುತ್ತದೆ. ನೋಡಿ, ವ್ಯಾಖ್ಯೆಗಳು ಯಾವಾಗಲೂ ಮೇಲೆ ನೋಡ್ಲಿಕ್ಕೆ ಬೇರೆ ಇರುತ್ತೆ, ಶಬ್ದಗಳ ಪ್ರಯೋಗ ಬೇರೆ ಇರುತ್ತೆ, ಆದ್ರೆ ಅರ್ಥ ಮಾತ್ರ ಗೂಢಾರ್ಥ ಅಂತ ಕರೀತಾರೆ, ಅರ್ಥ ಮಾತ್ರ ಒಂದೇ ಆಗಿರುತ್ತೆ ಅಂತ. ಮೆಕೈವರ್ ಕೂಡ ಅದನ್ನೇ ಹೇಳ್ತಾರೆ. ಧರ್ಮ ಅನ್ನೋದು ಕೇವಲ ಮಾನವರ ನಡುವಿನ ಸಂಬಂಧ ಮಾತ್ರ ಅಲ್ಲ, ಮಾನವ ಮತ್ತು ಕೆಲವು ಅದ್ಭುತ ಶಕ್ತಿಗಳು ಅಂದ್ರೆ ಅಲೌಕಿಕ, ಅಗೋಚರ, ಅಬ್ಸ್ಟ್ರಾಕ್ಟ್ ಪವರ್ ಅಂತ ಹೇಳ್ತೇವೆ. ಸೊ ಅಲೌಕಿಕ ಶಕ್ತಿಗಳ ನಡುವಿನ ಸಂಬಂಧ ಅಂತ ಅಂದ್ರೆ ನಾವು ನಂಬುವ ಅಲೌಕಿಕ ಶಕ್ತಿಗಳ ನಡುವಿನ ಮಾನವರಿಗೂ ಮತ್ತು ಅಲೌಕಿಕ ಶಕ್ತಿಗಳಿಗೂ ಇರುವ ಸಂಬಂಧವೇ ಧರ್ಮ ಅಂತ ಕರೀತಾರೆ ಮೆಕೈವರ್. According to McIver, religion, as we understand the term, implies a relationship not merely between man and man, but also between man and some higher power. ಇಲ್ಲಿ higher power, it means superhuman power, abstract powers ಅಂತ ಹೇಳಿ ಅರ್ಥ. ಇನ್ನೊಂದು ವ್ಯಾಖ್ಯೆಯನ್ನು ನೋಡೋದಾದ್ರೆ, ಪ್ರಸಿದ್ಧ ಸಮಾಜಶಾಸ್ತ್ರಜ್ಞರಾದಂತಹ ಎಮೈಲ್ ಡರ್ಕೀಮ್ ಅವರ ಪ್ರಕಾರ
ಪವಿತ್ರ ವಿಷಯಗಳಿಗೆ ಸಂಬಂಧಿಸಿದ ನಂಬಿಕೆ ಮತ್ತು ಆಚರಣೆಗಳ ಏಕೀಕೃತ ಅಥವಾ ಒಟ್ಟು ವ್ಯವಸ್ಥೆಯೇ ಧರ್ಮವಾಗಿದೆ ಅಂತ. ಅಕಾರ್ಡಿಂಗ್ ಟು ಎಮೈಲ್ ಡರ್ಖೀಮ್, religion is a unified system of beliefs and practices relative to sacred things, that is to say, things set apart and forbidden ಅಂತ. ಎಮೈಲ್ ಡರ್ಖೀಮ್ has written a book called Elementary Forms of Religious Life. In his book, he has given definition about religion and he quotes like this. So, ಎಮೈಲ್ ಡರ್ಖೀಮ್ ಅವರ ಪ್ರಕಾರ ಪವಿತ್ರ ವಿಷಯಗಳಿಗೆ ಸಂಬಂಧಿಸಿದ ನಂಬಿಕೆ ಮತ್ತು ಆಚರಣೆಗಳ ಒಂದು ವ್ಯವಸ್ಥೆ ಅಂತ. ಇಲ್ಲಿ ಪವಿತ್ರ ವಿಷಯಗಳು ಅಂದ್ರೆ ಏನು ಅಂದ್ರೆ, ಧರ್ಮ ಅಂತ ಬಂತು ಅಂದ್ರೆ ಅಲ್ಲಿ ಪವಿತ್ರ ಮತ್ತು ಅಪವಿತ್ರ, ಮಡಿ ಮತ್ತು ಮೈಲಿಗೆ ಅನ್ನುವ ವಿಷಯಗಳು ಬರುತ್ತೆ. ಸೊ ಮನುಷ್ಯ ಪವಿತ್ರ ವಸ್ತುಗಳ ಬಗ್ಗೆ ಹೊಂದಿರುವಂತಹ ನಂಬಿಕೆ ಅಥವಾ ಏಕೀಕೃತ ವ್ಯವಸ್ಥೆ, ಒಟ್ಟು ವ್ಯವಸ್ಥೆಯನ್ನೇ ಧರ್ಮ ಅಂತ ಕರೀತಾರೆ ಎಮೈಲ್ ಡರ್ಖೀಮ್ ಎಂಬ ಸಮಾಜಶಾಸ್ತ್ರಜ್ಞರು. ಇದು ಧರ್ಮದ ವ್ಯಾಖ್ಯೆಗಳು. ವಿದ್ಯಾರ್ಥಿಗಳೇ, ಧರ್ಮ ಅಂದ್ರೆ ಏನು, ಧರ್ಮದ ವ್ಯಾಖ್ಯೆಗಳನ್ನ ಅರ್ಥ ಮಾಡ್ಕೊಂಡ್ರಿ. ಈಗ ಮುಂದಿನ ಭಾಗವಾಗಿ ನಿಮಗೆ ಮತಾತೀಕರಣದ, ಸೆಕ್ಯುಲರೈಸೇಷನ್, ಮತಾತೀಕರಣದ ಬಗ್ಗೆ ಕಲೀಲಿಕ್ಕಿದೆ. ಮತಾತೀಕರಣ ಅಂದ್ರೇನು, ಮತಾತೀಕರಣಕ್ಕೆ ಕಾರಣಗಳೇನು, ಮತಾತೀಕರಣದ ಪರಿಣಾಮಗಳೇನು, ಒಂದು ಕಡೆ ಇಲ್ಲಿ ಮತಾತೀಕರಣವಾಗ್ತಾ ಇದ್ರೆ ಇನ್ನೊಂದು ಕಡೆ ಧರ್ಮ ಪುನರುತ್ಥಾನವಾಗ್ತಾ ಇದೆ. ಸೆಕ್ಯುಲರೈಸೇಷನ್ ವರ್ಸಸ್ ರಿಸರ್ಜೆನ್ಸ್ ಆಫ್ ರಿಲಿಜನ್ ಬಗ್ಗೆ ಕಲೀಲಿಕ್ಕಿದೆ. ವರ್ಸಸ್ ಅಂತ ಯಾಕೆ ಹೇಳಿದ್ದಾರೆ ಅಂದ್ರೆ, ಒಂದು ಕಡೆ ಜನ ಮತಾತೀಕರಣ ಪ್ರಕ್ರಿಯೆಗೆ ಒಳಗಾಗ್ತಾ ಇದ್ದಾರೆ, ಮತಾತೀಕರಣ ಜನಪ್ರಿಯವಾಗ್ತಾ ಇದೆ ಭಾರತ ದೇಶದಲ್ಲಿ. ಇನ್ನೊಂದು ಕಡೆ ಧರ್ಮದ ಪುನರುತ್ಥಾನ, ಒಂದಿಲ್ಲ ಒಂದು ರೂಪದಲ್ಲಿ ಧರ್ಮ ಪುನರ್ಜೀವನ ಪಡಿತಾ ಇದೆ ಅಂತ. ಮೊದಲನೇದಾಗಿ ಮತಾತೀಕರಣ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಬದಲಾವಣೆ ಅನ್ನೋದು ನಿಸರ್ಗದ ನಿಯಮ. ಈ ನಿಯಮಕ್ಕೆ ಧರ್ಮವೂ ಕೂಡ ಹೊರತಾಗಿಲ್ಲ. ಹೀಗಾಗಿ ಇತರ ಸಾಮಾಜಿಕ ಸಂಸ್ಥೆಗಳಂತೆ ಧಾರ್ಮಿಕ ಸಂಸ್ಥೆಗಳಲ್ಲಿ ಅಥವಾ ಧರ್ಮದಲ್ಲೂ ಕೂಡ ಸಮಾಜಕ್ಕೆ ಅನುಗುಣವಾಗಿ ಪರಿವರ್ತನೆಗಳು ಆಗ್ತಾನೆ ಇದೆ. ಇಂದು ಜಗತ್ತಿನಾದ್ಯಂತ ಜನರು ಆಧ್ಯಾತ್ಮಿಕ ವಿಚಾರಗಳಿಂದ ಲೌಕಿಕ ವಿಚಾರಗಳತ್ತ ತಮ್ಮ ಆಸಕ್ತಿಯನ್ನ ತೋರಿಸುತ್ತಿರೋದು ಸ್ಪಷ್ಟವಾಗಿ ಕಂಡುಬರ್ತಾ ಇದೆ. ಆಧ್ಯಾತ್ಮಿಕ ವಿಚಾರಗಳು, ದೇವರು, ದೈವ ಇವುಗಳನ್ನೆಲ್ಲ ನಂಬೋದನ್ನ ಬಿಟ್ಟು, ಧಾರ್ಮಿಕ ಆಚರಣೆಗಳಲ್ಲಿ ನಂಬಿಕೆಯನ್ನ ಬಿಟ್ಟು ಲೌಕಿಕ ವಿಚಾರಗಳತ್ತ, ಪ್ರಾಪಂಚಿಕ ವಿಚಾರಗಳತ್ತ ಜನರು ಆಕರ್ಷಿತರಾಗ್ತಾ ಇದ್ದಾರೆ, ಆಸಕ್ತಿ ತೋರಿಸ್ತಾ ಇದ್ದಾರೆ ಆಧುನಿಕ ಕಾಲದಲ್ಲಿ. ಅದನ್ನೇ ಮತಾತೀಕರಣ ಅಂತ ಕರೀತಾರೆ. ಮತಾತೀಕರಣವೆಂಬುದು ಧಾರ್ಮಿಕ ಕ್ಷೇತ್ರದಲ್ಲಾಗುತ್ತಿರುವ ಪ್ರಮುಖ ಪರಿವರ್ತನೆಯನ್ನ ಸೂಚಿಸುತ್ತೆ. ಮತಾತೀಕರಣ ಅಂದ್ರೆ ಧಾರ್ಮಿಕ ಸಂಸ್ಥೆಗಳಲ್ಲಿ, ಧಾರ್ಮಿಕ ಆಚಾರ ವಿಚಾರಗಳಲ್ಲಿ ಆಗುತ್ತಿರುವಂತಹ ಬದಲಾವಣೆ ಅಷ್ಟೇ. ಧರ್ಮದ ಮಹತ್ವ ಕುಸಿಯುತ್ತಿರೋದನ್ನು ಈ ಪರಿಕಲ್ಪನೆ ಸೂಚಿಸುತ್ತೆ. ಒಂದು, ಧರ್ಮ ಮಹತ್ವ ಕಳ್ಕೊಳ್ತಾ ಇದೆ, ಧರ್ಮದ ಮಹತ್ವ ಕುಸಿತಾ ಇದೆ, ಧಾರ್ಮಿಕ ಕ್ಷೇತ್ರದಲ್ಲಿ ಬದಲಾವಣೆ ಆಗ್ತಾ ಇದೆ ಅನ್ನೋದನ್ನ ಸೂಚಿಸೋದೇ ಮತಾತೀಕರಣ. ಸೆಕ್ಯುಲರಿಸಂ ಅಥವಾ ಮತಾತೀಕರಣವು ಇಂದು ಬಹಳಷ್ಟು ಜನಪ್ರಿಯವಾಗಿದೆ. ಇದು ಧಾರ್ಮಿಕ ಬದಲಾವಣೆಯ ಕಾರಣ ಮತ್ತು ಪರಿಣಾಮವಾಗಿದೆ. ಮತಾತೀಕರಣದ ನಿರ್ದಿಷ್ಟ ಅರ್ಥವನ್ನ ಹೇಳೋದು ಬಹಳ ಕಷ್ಟ. ಈ ಪದದ ಅರ್ಥಕ್ಕೆ ಸಂಬಂಧಿಸಿದಂತೆ ತಜ್ಞರಲ್ಲಿ ಭಿನ್ನಾಭಿಪ್ರಾಯ ಮತ್ತು ಗೊಂದಲ ಇದೆ. ಅಂದ್ರೆ ಸೆಕ್ಯುಲರಿಸಂ ಅನ್ನೋ ಆಂಗ್ಲ ಭಾಷೆಯ ಪದವನ್ನ ಹಲವಾರು ಹೆಸರುಗಳಿಂದ ಕರೀತಾರೆ ಕನ್ನಡದಲ್ಲಿ. ಅದಕ್ಕೆ ಕೆಲವರು ಜಾತ್ಯತೀತತೆ ಅಂತ ಕರೀತಾರೆ, ಕೆಲವರು ಧರ್ಮ ನಿರಪೇಕ್ಷತೆ ಅಂತಾರೆ, ಧರ್ಮಾತೀತತೆ, ಲೌಕೀಕರಣ, ವೈಚಾರೀಕರಣ ಮೊದಲಾದ ಹೆಸರುಗಳಿಂದ ಕರೀತಾರೆ. ಹೀಗಾಗಿ ತಜ್ಞರಲ್ಲಿಯೇ ಭಿನ್ನಾಭಿಪ್ರಾಯಗಳಿದೆ. ಎಕ್ಸಾಕ್ಟ್ಲಿ ವಾಟ್ ಈಸ್ ಮೆಂಟ್ ಬೈ ಸೆಕ್ಯುಲರೈಸೇಷನ್, ದರ್ ಈಸ್ ಕನ್ಫ್ಯೂಷನ್ ಅಮಂಗ್ಸ್ಟ್ ಸ್ಕಾಲರ್ಸ್ ಆಲ್ಸೋ. ಸೊ ಈಗ ನಾವು ನೋಡೋದಾದ್ರೆ ಈ ಎಲ್ಲಾ ಶಬ್ದಗಳಲ್ಲಿಯೇ ಮತಾತೀಕರಣ ಅನ್ನೋದು ಹೆಚ್ಚು ಸೂಕ್ತವಾದದ್ದು ಅನ್ನೋದು ಸಮಾಜಶಾಸ್ತ್ರಜ್ಞರ ಅಭಿಪ್ರಾಯ. ಯಾಕೆ ಅಂತಂದ್ರೆ, ಮತಾತೀಕರಣ ಇಲ್ಲಿ ಎರಡು ಪದಗಳಿದೆ. ಮತಾತೀತತೆ ಅಂದ್ರೆ ಮತ ಪ್ಲಸ್ ಅತೀತತೆ, ಅತೀತ ಅನ್ನೋ ಪದ ಇದೆ. ಮತ ಅಂದ್ರೆ ಧರ್ಮ, ಅತೀತ ಅಂದ್ರೆ ದೂರವಾಗೋದು ಅಂತ. ಹೀಗಾಗಿ ಮತಕ್ಕೆ ಅತೀತವಾದದ್ದು ಮತಾತೀಕರಣ, ಧರ್ಮಕ್ಕೆ ದೂರವಾದದ್ದು ಅಂದ್ರೆ ಧರ್ಮದಿಂದ ಜನರು ದೂರವಾಗ್ತಾ ಇರೋದು ಮತಾತೀಕರಣ ಅಂತ ಹೇಳಿ ಕರೆಸ್ಕೊಳ್ಳಲ್ಪಡತ್ತೆ. ಹಾಗಾಗಿ ಮತಾತೀಕರಣ ಅನ್ನೋ ಪದವೇ ಹೆಚ್ಚು ಸೂಕ್ತವಾದದ್ದು ಅನ್ನೋದು ಸಮಾಜಶಾಸ್ತ್ರಜ್ಞರ ಅಭಿಪ್ರಾಯ. ನಮ್ಮ ನಂಬುಗೆಗಳು, ಆಚರಣೆಗಳು, ಮೂಲಭೂತ ಮೌಲ್ಯಗಳು, ವರ್ತನಾ ಮಾದರಿಗಳು ಮತ್ತು ಸಂಘಟನಾ ಚಟುವಟಿಕೆಗಳನ್ನೊಳಗೊಂಡಂತಹ
ಬಹಳ ವಿಶಾಲವಾಗಿರುವ ಧಾರ್ಮಿಕ ಕ್ಷೇತ್ರ ಅಥವಾ ಆಧ್ಯಾತ್ಮಿಕ ಪ್ರಭಾವಗಳಿಂದ ಬೇರ್ಪಡೆಗೊಳ್ತಾ ಇದೆ. ಈ ಹೊಸ ಬೆಳವಣಿಗೆಯನ್ನೇ ಮತಾತೀಕರಣ ಅಂತ ಕರೀತಾರೆ. ಅಂದ್ರೆ ಆಧುನಿಕ ಕಾಲದ ಜನರ ನಂಬಿಕೆಗಳು, ಆಚರಣೆಗಳು, ಮೂಲಭೂತ ಮೌಲ್ಯಗಳು, ವರ್ತನಾ ಮಾದರಿಗಳು, ಸಂಘಟನಾ ಚಟುವಟಿಕೆಗಳು ಇವುಗಳೆಲ್ಲ ಧಾರ್ಮಿಕ ಕ್ಷೇತ್ರದಿಂದ ಅಥವಾ ಆಧ್ಯಾತ್ಮಿಕ ಪ್ರಭಾವದಿಂದ ದೂರವಾಗ್ತಾ ಇದೆ. ಧರ್ಮಕ್ಕೆ ಮಹತ್ವ ಕಡಿಮೆಯಾಗ್ತಾ ಇದೆ ದಿನನಿತ್ಯದ ಜೀವನದಲ್ಲಿ. ಅದನ್ನೇ ಮತಾತೀಕರಣ ಅಂತ ಹೇಳಿ ಕರೀತಾರೆ. ಸಾಮಾಜಿಕ ನಿಯಂತ್ರಣೆಯ ಸಾಧನವಾಗಿ ಧರ್ಮ ಇಂದು ಮಹತ್ವ ಕಳೆದುಕೊಳ್ಳುತ್ತಿದೆ ಎಂಬುದನ್ನೂ ಸಹ ಮತಾತೀಕರಣ ಪರಿಕಲ್ಪನೆಯು ನಮಗೆ ತಿಳಿಸುತ್ತದೆ. ನೋಡಿ, ಮೊದಲಿನ ಕಾಲದಲ್ಲಿ ಧರ್ಮ ಅನ್ನೋದು ಒಂದು ಪ್ರಬಲ ನಿಯಂತ್ರಣೆಯ ಸಾಧನವಾಗಿ ಕೆಲಸ ಮಾಡ್ತಾ ಇತ್ತು. ಧರ್ಮಕ್ಕೆ ಜನ ಹೆದರ್ತಾ ಇದ್ರು, ಭಯ ಪಡ್ತಾ ಇದ್ರು. ಧರ್ಮ ದೇವರು ಅಂದ್ರೆ ಭಯ ಪಡ್ತಾ ಇದ್ರು. ಧರ್ಮದ ಹೆಸರಿನಲ್ಲಿ, ದೇವರ ಹೆಸರಿನಲ್ಲಿ ಜನರನ್ನ ನಿಯಂತ್ರಣೆ ಮಾಡೋದು ಸುಲಭವಾಗಿತ್ತು. ಆದ್ರೆ ಆಧುನಿಕ ಕಾಲದಲ್ಲಿ ಯಾರು ಧರ್ಮಕ್ಕಾಗ್ಲಿ ದೇವರಿಗಾಗ್ಲಿ ಭಯ ಪಡ್ತಾ ಇಲ್ಲ. ಹೀಗಾಗಿ ಇವತ್ತು ಧರ್ಮ ಸಾಮಾಜಿಕ ನಿಯಂತ್ರಣೆಯ ಸಾಧನವಾಗಿ ಮಹತ್ವವನ್ನ ಕಳೆದುಕೊಂಡಿದೆ ಅಂತ ಹೇಳಿದ್ರು ಅಡ್ಡಿ ಇಲ್ಲ. ಧರ್ಮಕ್ಕೆ ಯಾರೂ ಹೆದರ್ತಾ ಇಲ್ಲ. ಹಾಗಾಗಿ ಧರ್ಮದ ಮೂಲಕ ಜನರನ್ನ ನಿಯಂತ್ರಣೆ ಮಾಡೋದು ಆಧುನಿಕ ಕಾಲದಲ್ಲಿ ಬಹಳ ಕಷ್ಟ. ಮೊದಲು ಪಾಶ್ಚಾತ್ಯ ಸಮಾಜಗಳಲ್ಲಿ ಪ್ರಾರಂಭವಾದಂತಹ ಈ ಮತಾತೀಕರಣ ಪರಿಕಲ್ಪನೆಯು ಈಗ ಆಧುನಿಕ ಕೈಗಾರಿಕಾ ಸಮಾಜಗಳಲ್ಲೂ ಕೂಡ ಕಂಡುಬರ್ತಾ ಇದೆ. ಆಧುನಿಕ ಕಾಲದಲ್ಲಿ ಮತಾತೀಕರಣ ಹೆಚ್ಚು ಜನಪ್ರಿಯವಾಗ್ತಾ ಇದೆ. ಸಮಾಜದ ಎಲ್ಲ ಸಂಸ್ಥೆಗಳಲ್ಲಿ ಬದಲಾವಣೆಗಳುಂಟಾದಂತೆ ಧರ್ಮದಲ್ಲಿಯೂ ಸಹ ಪರಿವರ್ತನೆಗಳು ಉಂಟಾಗುತ್ತವೆ. ಬದಲಾಗುತ್ತಿರುವ ಆಧುನಿಕ ಪರಿಸ್ಥಿತಿಗಳಿಗೆ ಹೊಂದಿಕೊಂಡು ಧರ್ಮವು ತಾನೂ ಬದಲಾಗುತ್ತಿದೆ. ಮತ ಧರ್ಮದ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಈಗ ಎದ್ದು ಕಾಣಿಸುತ್ತಿರುವಂತಹ ಬದಲಾವಣೆ ಅಂದರೆ ಮತಾತೀಕರಣದ ಪ್ರಭಾವ. ಬದಲಾವಣೆ ನಿಸರ್ಗದ ನಿಯಮ. ಸಮಾಜದ ಎಲ್ಲಾ ಕ್ಷೇತ್ರಗಳಲ್ಲೂ ಬದಲಾವಣೆ ಆಗ್ತಾ ಇದೆ, ಹಾಗೆ ಧಾರ್ಮಿಕ ಕ್ಷೇತ್ರದಲ್ಲೂ ಬದಲಾವಣೆ ಆಗ್ತಾ ಇದೆ. ಆದ್ರೆ ಪ್ರಮುಖ ಬದಲಾವಣೆ ಧಾರ್ಮಿಕ ಕ್ಷೇತ್ರದಲ್ಲಿ ಆಗ್ತಾ ಇರುವಂತಹ ಪ್ರಮುಖ ಬದಲಾವಣೆ ಅಂದ್ರೆ ಮತಾತೀಕರಣದ ಪ್ರಭಾವ ಅಂತ. ನಮ್ಮ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಜೀವನಕ್ಕೆ ಸಂಬಂಧಿಸಿದಂತೆ ನಂಬುಗೆಗಳು, ಆಚರಣೆಗಳು, ಮೂಲಭೂತ ಮೌಲ್ಯಗಳು, ವರ್ತನಾ ಮಾದರಿಗಳು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಪ್ರಭಾವಗಳಿಂದ ಬೇರ್ಪಡೆಗೊಳ್ಳುತ್ತಿವೆ. ಈ ಹೊಸ ಬೆಳವಣಿಗೆಯನ್ನೇ ಮತಾತೀಕರಣ ಅಂತ ಕರೀತಾರೆ. ಈ ಮತಾತೀಕರಣವು ಒಂದು ಐತಿಹಾಸಿಕ ಪ್ರಕ್ರಿಯೆಯಾಗಿದ್ದು ಇದರಲ್ಲಿ ಧರ್ಮವು ತನ್ನ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಮಹತ್ವ ಕಳೆದುಕೊಳ್ಳುತ್ತಿದೆ. ನೋಡಿ, ಮತಾತೀಕರಣ ಅನ್ನೋದು ಒಂದು ಐತಿಹಾಸಿಕ ಪ್ರಕ್ರಿಯೆ. ಇಲ್ಲಿ ಧರ್ಮ ತನ್ನ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಮೌಲ್ಯವನ್ನ ಅಥವಾ ಮಹತ್ವವನ್ನ ಕಳೆದುಕೊಳ್ತಾ ಇದೆ. Secularization is a historical process in which religion loses its importance, its social as well as cultural significance. ಸೊ ಎಲ್ಲಿ ಧರ್ಮ ಮಹತ್ವವನ್ನ ಕಳೆದುಕೊಳ್ತಾ ಇದೆಯೋ ಅದು ಮತಾತೀಕರಣ ಅಂತ ಕರೆಸ್ಕೊಳ್ಳುತ್ತೆ. ಇದರಿಂದಾಗಿ ಆಧುನಿಕ ಸಮಾಜಗಳಲ್ಲಿ ಧರ್ಮದ ಪಾತ್ರ ಸಂಕುಚಿತವಾಗ್ತಾ ಇದೆ. ಧರ್ಮ ಮಹತ್ವ ಕಳೆದುಕೊಳ್ತಾ ಇದೆ, ಹಾಗಾಗಿ ಧರ್ಮದ ಪಾತ್ರ ಸಂಕುಚಿತವಾಗ್ತಾ ಇದೆ. ಮತಾತೀಕರಣದಿಂದಾಗಿ ಧರ್ಮದ ಪ್ರಾಬಲ್ಯ ಕುಂದುತ್ತಿದೆ. ಕುಂದೋದು ಅಂದ್ರೆ ಕಡಿಮೆ ಆಗ್ತಾ ಇದೆ. ಧಾರ್ಮಿಕ ಸಂಸ್ಥೆ ಮತ್ತು ಸಂಕೇತಗಳ ಪ್ರಾಬಲ್ಯ ಮರೆಯಾಗುವುದನ್ನೇ ಮತಾತೀಕರಣ ಸೂಚಿಸ್ತದೆ. ಅಂದ್ರೆ ಧಾರ್ಮಿಕ ಸಂಸ್ಥೆಗಳು ಕಡಿಮೆ ಆಗ್ತಾ ಇವೆ, ಧಾರ್ಮಿಕ ಸಂಕೇತಗಳ ಪ್ರಾಬಲ್ಯ ಮರೆಯಾಗ್ತಾ ಇದೆ. ಅದನ್ನೇ ಮತಾತೀಕರಣ ಅಂತ ಕರೀತಾರೆ. ಮತಾತೀಕರಣವೆಂಬುದು ಸಮಾಜವು ಧಾರ್ಮಿಕ ಮತ್ತು ಆಧ್ಯಾತ್ಮಿಕತೆಯಿಂದ ಪ್ರತ್ಯೇಕಗೊಳ್ಳುತ್ತಿರುವುದನ್ನು ಸೂಚಿಸುತ್ತದೆ. ಮೊದಲಿನ ಕಾಲದಲ್ಲಿ ಪ್ರಾಚೀನ ಹಿಂದೂ ಸಮಾಜದಲ್ಲಿ ಎಷ್ಟು ಧರ್ಮಕ್ಕೆ ಮಹತ್ವ ಇತ್ತೋ, ಆಧ್ಯಾತ್ಮಿಕತೆಗೆ ಮಹತ್ವ ಇತ್ತೋ, ಅಷ್ಟು ಆಧುನಿಕ ಕಾಲದಲ್ಲಿ ಇವಾಗ ಮಹತ್ವ ಇಲ್ಲ. ಅದನ್ನೇ ಈ ಮತಾತೀಕರಣ ಸೂಚಿಸುತ್ತೆ. Secularization means the action or process of converting something from religious to secular possession or use. It indicates disassociation or separation from religious or spiritual concerns. ಧಾರ್ಮಿಕ ಮೌಲ್ಯಗಳು ಮತ್ತು ಸಂಸ್ಥೆಗಳೊಂದಿಗೆ ನಿಕಟವಾಗಿ ಗುರುತಿಸಿಕೊಂಡಿದ್ದ ಸಮಾಜ ಧಾರ್ಮಿಕೇತರ ಮೌಲ್ಯಗಳು ಮತ್ತು ಸಂಸ್ಥೆಗಳೊಂದಿಗೆ ಗುರುತಿಸಿಕೊಳ್ಳುವುದರತ್ತ
ಸ್ಥಿತ್ಯಂತರಗೊಳ್ಳುವುದೇ, ಸ್ಥಿತ್ಯಂತರ ಅಂದ್ರೆ ಪರಿವರ್ತನೆಗೊಳ್ಳುವುದೇ ಮತಾತೀಕರಣವಾಗಿದೆ. ನಾನಾಗಲೇ ಹೇಳಿದೆ, ಮೊದಲಿನ ಕಾಲದಲ್ಲಿ ಧರ್ಮಕ್ಕೆ, ಆಧ್ಯಾತ್ಮಿಕತೆಗೆ, ಧಾರ್ಮಿಕ ಮೌಲ್ಯಗಳಿಗೆ ಹೆಚ್ಚು ಮಹತ್ವ ಇತ್ತು. ಇವಾಗ ಆ ಧಾರ್ಮಿಕ ಮೌಲ್ಯಗಳು ಮಹತ್ವ ಕಳೆದುಕೊಂಡು ಬದಲಾವಣೆ ಆಗ್ತಾ ಇದೆ. ಲೌಕಿಕತೆಗೆ ಹೆಚ್ಚು ಪ್ರಾಮುಖ್ಯತೆ ಬರ್ತಾ ಇದೆ. ಈ ಬದಲಾವಣೆಯನ್ನೇ ಏನಂತ ಕರೀತಾರೆ? ಸ್ಥಿತ್ಯಂತರ, ಧಾರ್ಮಿಕ ಸ್ಥಿತ್ಯಂತರ ಅಥವಾ ಮತಾತೀಕರಣ ಅಂತ ಕರೀತಾರೆ. ಇನ್ ಸೋಶಿಯಾಲಜಿ, ಸೆಕ್ಯುಲರೈಸೇಷನ್ ಇಸ್ ದ transformation of society from close identification with religious values and institutions toward non-religious values and secular institutions. Religious institution transfer from religious institutions to non-religious or secular institutions. That change is called as secularization. ಮತಾತೀಕರಣ ಅಂದ್ರೆ ಏನು ಅಂತ ತಿಳ್ಕೊಂಡ್ರಿ ವಿದ್ಯಾರ್ಥಿಗಳೇ? ಮತದಿಂದ ಅತೀತ ಅಂದ್ರೆ ದೂರವಾಗೋದು, ಅಂದ್ರೆ ಧರ್ಮದಿಂದ ಜನ ದೂರವಾಗ್ತಾ ಇದ್ದಾರೆ. ಧಾರ್ಮಿಕ ಆಚರಣೆಗಳು, ನಂಬಿಕೆಗಳಿಂದ ಜನ ದೂರವಾಗ್ತಾ ಇದ್ದಾರೆ. ಧರ್ಮ ಮಹತ್ವ ಕಳೆದುಕೊಳ್ತಾ ಇದೆ, ಧಾರ್ಮಿಕ ಆಚರಣೆಗಳು ಮಹತ್ವ ಕಳೆದುಕೊಳ್ತಾ ಇದೆ. ಧರ್ಮ ಸಾಮಾಜಿಕ ನಿಯಂತ್ರಣೆಯ ಸಾಧನವಾಗಿ ಮಹತ್ವ ಕಳೆದುಕೊಳ್ತಾ ಇದೆ. ಇದನ್ನೇ ಮತಾತೀಕರಣ ಅಂತ ಕರೀತಾರೆ. ಬನ್ನಿ ಹಾಗಾದ್ರೆ ಇವಾಗ ಮತಾತೀಕರಣದ ಬಗ್ಗೆ ಇರುವಂತಹ ವ್ಯಾಖ್ಯೆಗಳನ್ನ ನೋಡೋಣ. ಡೆಫಿನಿಷನ್ಸ್ of secularization given by different sociologists. ಮೊದಲನೇದಾಗಿ ಪ್ರೊಫೆಸರ್ MN ಶ್ರೀನಿವಾಸ್ ಅವರ ಪ್ರಕಾರ ಮತಾತೀಕರಣ ಎಂಬ ಪದವು ಮೊದಲು ಯಾವುದನ್ನು ನಾವು ಧಾರ್ಮಿಕವೆಂದು ಭಾವಿಸುತ್ತಿದ್ದೇವೆಯೋ ಅದು ಇಲ್ಲವಾಗ ಹತ್ತಿದೆ ಎಂಬುದನ್ನ ಸೂಚಿಸುತ್ತದೆ. According to MN Srinivas, the term secularization implies that what was previously regarded as religion is now ceasing to be such, and also implies a process of differentiation which results in various aspects of society, economic, political, legal, moral, becoming increasingly discrete in relation to each other. ನೋಡಿ, ನಾವು ಮೊದಲು ಯಾವುದನ್ನ ಧಾರ್ಮಿಕ ಅಂತ ತಿಳ್ಕೊಂಡಿದ್ದೀವೋ ಅದು ಇವತ್ತು ಇಲ್ಲವಾಗ ಹತ್ತಿದೆ, ಅಂದ್ರೆ ಧರ್ಮಕ್ಕೆ ಮಹತ್ವ ಕಡಿಮೆಯಾಗಿದೆ. ಅದನ್ನೇ ಮತಾತೀಕರಣ ಅಂತ ಕರೀತಾರೆ MN ಶ್ರೀನಿವಾಸ್. ವಾಲೆಸ್ ಅವರ ಪ್ರಕಾರ ಸಮಾಜದಲ್ಲಿ ಧಾರ್ಮಿಕ ಪ್ರಭಾವವು ಲೌಕಿಕ ಸ್ವರೂಪದ ಸಂಸ್ಥೆಗಳಿಗೆ ವರ್ಗಾವಣೆಯಾಗಿರುವುದನ್ನು ಮತಾತೀಕರಣ ಅಂತ ಕರೀತಾರೆ. ನೋಡಿ, ಧಾರ್ಮಿಕ ಪ್ರಭಾವವು ಲೌಕಿಕ ರೂಪದ ಸಂಸ್ಥೆಗಳಿಗೆ, ಅಂದ್ರೆ ಮೊದಲಿನ ಕಾಲದಲ್ಲಿ ಧಾರ್ಮಿಕ ಸಂಸ್ಥೆಗಳಿಗೆ ಮಹತ್ವ ಇತ್ತು, ಇವಾಗ ಲೌಕಿಕ ಸ್ವರೂಪದ, ಪ್ರಾಪಂಚಿಕ ಸ್ವರೂಪದ ಸಂಸ್ಥೆಗಳಿಗೆ ಹೆಚ್ಚು ಮಹತ್ವ ಬಂದಿದೆ. According to Wallace and Wallace, the transfer of influence in society from religious institutions to worldly or secular institutions is called secularization. ಬ್ರೌನ್ ವಿಲ್ಸನ್ ಅವರ ಪ್ರಕಾರ ಧಾರ್ಮಿಕ ಆಚರಣೆ ಮತ್ತು ಸಂಸ್ಥೆಗಳು ತಮ್ಮ ಸಾಮಾಜಿಕ ಮಹತ್ವವನ್ನು ಕಳೆದುಕೊಳ್ಳುತ್ತಿರುವ ಮತ್ತು ವೈಚಾರಿಕ ವಿಚಾರಗಳ ಬೆಳವಣಿಗೆಯ ಪ್ರಕ್ರಿಯೆಯೇ ಮತಾತೀಕರಣ. ನೋಡಿ, ಧಾರ್ಮಿಕ ಆಚರಣೆಗಳು ಮತ್ತು ಧಾರ್ಮಿಕ ಸಂಸ್ಥೆಗಳು ತಮ್ಮ ಮಹತ್ವವನ್ನ ಕಳೆದುಕೊಳ್ತಾ ಇರೋದೇ ಮತಾತೀಕರಣ. ಹಾಗಾದ್ರೆ ಧಾರ್ಮಿಕ ಸಂಸ್ಥೆಗಳು ಮಹತ್ವ ಕಳೆದುಕೊಳ್ತಾ ಇದೆ, ಆದ್ರೆ ಹಾಗಾದ್ರೆ ಎಂತಹ ಸಂಸ್ಥೆಗಳು ಬೆಳವಣಿಗೆ ಆಗ್ತಾ ಇದೆ? ವೈಚಾರಿಕ ವಿಚಾರಗಳ ಬೆಳವಣಿಗೆ, ವೈಚಾರಿಕ ಸಂಸ್ಥೆಗಳು ಬೆಳವಣಿಗೆ ಆಗ್ತಾ ಇದೆ. ಪ್ರಾಪಂಚಿಕ ವಿಷಯಗಳಿಗೆ ಹೆಚ್ಚು ಮಹತ್ವ ಬರ್ತಾ ಇದೆ, ಲೌಕಿಕ ವಿಷಯಗಳು ಮಹತ್ವವನ್ನ ಪಡೆದುಕೊಳ್ತಾ ಇವೆ. ಸೊ ಧಾರ್ಮಿಕ ವಿಷಯಗಳು ಮಹತ್ವ ಕಳೆದುಕೊಂಡು ಲೌಕಿಕ ವಿಷಯಗಳು ಮಹತ್ವ ಪಡೆದುಕೊಳ್ಳುವುದನ್ನೇ ಮತಾತೀಕರಣ ಅಂತ ಕರೀತಾರೆ. ವಿದ್ಯಾರ್ಥಿಗಳೇ, ಈ 3 ಮತಾತೀಕರಣಕ್ಕೆ ಸಂಬಂಧಿಸಿದಂತಹ ವ್ಯಾಖ್ಯೆಗಳು. ಹಾಗಾದ್ರೆ ಮತಾತೀಕರಣಕ್ಕೆ ಕಾರಣಗಳೇನು ಅಂತ ನೋಡೋಣ. ಫ್ಯಾಕ್ಟರ್ಸ್ ಆಫ್ ಸೆಕ್ಯುಲರೈಸೇಷನ್ ಅಂದ್ರೆ ಯಾಕೆ ಜನ ಧರ್ಮದಿಂದ ದೂರವಾಗ್ತಾ ಇದ್ದಾರೆ, ಯಾಕೆ ಆಧುನಿಕ ಕಾಲದಲ್ಲಿ ಧರ್ಮ ತನ್ನ ಮಹತ್ವವನ್ನ ಕಳೆದುಕೊಳ್ತಾ ಇದೆ ಅಂತ ನೋಡೋಣ. ಕಾರಣಗಳೇನು ಅಂತ ನೋಡೋಣ. ಮೊದಲನೇದಾಗಿ ಆಧುನಿಕ ಶಿಕ್ಷಣ, ಮಾಡರ್ನ್ ಎಜುಕೇಶನ್. ಬಿಕಾಸ್ ಆಫ್ ಮಾಡರ್ನ್ ಎಜುಕೇಶನ್, ರಿಲಿಜನ್ ಇಸ್ ಲೂಸಿಂಗ್ ಇಟ್ಸ್ ಇಂಪಾರ್ಟೆನ್ಸ್ ಇನ್ ಮಾಡರ್ನ್ ವರ್ಲ್ಡ್. ಸೊ ಆಧುನಿಕ ಶಿಕ್ಷಣವು ವೈಚಾರಿಕತೆ, ತಾರ್ಕಿಕತೆ ಮತ್ತು ವಸ್ತುನಿಷ್ಠತೆ, ಪ್ರಗತಿಶೀಲತೆ ಮೊದಲಾದವುಗಳನ್ನು ಒಳಗೊಂಡಿರುತ್ತೆ. ಇದರಿಂದಾಗಿ ಧರ್ಮದ ಬಗ್ಗೆ ಜನರು ಹೊಂದಿರುವಂತಹ ಮನೋಭಾವನೆಗಳು ಬದಲಾಗಿವೆ. ಸೊ ಜನರು ಶಿಕ್ಷಿತರಾಗ್ತಾ ಇರೋದ್ರಿಂದ, ಆಧುನಿಕ ಶಿಕ್ಷಣವನ್ನ ಪಡಿತಾ ಇರೋದ್ರಿಂದ ಧರ್ಮಕ್ಕೆ ಮಹತ್ವ
ಕಡಿಮೆಯಾಗ್ತಾ ಇದೆ. ಎರಡನೇದಾಗಿ ತಂತ್ರಜ್ಞಾನ ಮತ್ತು ಕೈಗಾರಿಕೀಕರಣ, ಟೆಕ್ನಾಲಜಿ ಅಂಡ್ ಇಂಡಸ್ಟ್ರಿಯಲೈಸೇಷನ್. ನೋಡಿ, ಈ ತಂತ್ರಜ್ಞಾನ ಮತ್ತು ಕೈಗಾರಿಕೀಕರಣಗಳು ಧರ್ಮದ ದುರ್ಬಲತೆಗೆ ಕಾರಣವಾಗಿವೆ. ದುರ್ಬಲತೆ ಅಂದ್ರೆ ಏನು? ಧರ್ಮ ಮಹತ್ವ ಕಳೆದುಕೊಳ್ಳೋದಕ್ಕೆ ಇವು ಕೂಡ ಎರಡು ಕಾರಣಗಳು ಅಂತ. ಮೊದಲನೇದಾಗಿ ನೋಡೋಣ, ಕೈಗಾರಿಕೀಕರಣ ಅಥವಾ ಔದ್ಯೋಗೀಕರಣ ಅಂತಾನೂ ಕರೀತಾರೆ. ಔದ್ಯೋಗೀಕರಣದಿಂದಾಗಿ ಇಂದು ಜನರ ಜೀವನವು ಯಾಂತ್ರಿಕವಾಗಿದೆ. ಹೀಗಾಗಿ ಇಂದು ಜೀವನದಲ್ಲಿ ವಿವಿಧ ಬಗೆಯ ಧಾರ್ಮಿಕ ಆಚರಣೆಗಳನ್ನು ಆಚರಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಲ್ಲದೆ ಅವುಗಳನ್ನು ಆಚರಿಸುವುದರಿಂದ ಯಾವುದೇ ರೀತಿಯ ಆರ್ಥಿಕ ಲಾಭ ಇಲ್ಲ ಅನ್ನೋದನ್ನ ಜನ ಇವತ್ತು ತಿಳ್ಕೊಂಡಿದ್ದಾರೆ. ಹೀಗಾಗಿ ಜನರು ಅಲೌಕಿಕ ವಿಚಾರಗಳಿಂದ ಲೌಕಿಕ ವಿಚಾರಗಳತ್ತ ಆಕರ್ಷಿತರಾಗ್ತಾ ಇದ್ದಾರೆ. ನೋಡಿ, ತಂತ್ರಜ್ಞಾನ, ನಾವು ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಸಾಕಷ್ಟು ಬೆಳವಣಿಗೆ ಅಭಿವೃದ್ಧಿಯನ್ನ ಹೊಂದಿದ್ದೇವೆ. ಇದರಿಂದಾಗಿ ಕೈಗಾರಿಕೀಕರಣ ಆಗಿದೆ. ಇವತ್ತು ಕೈಗಾರಿಕೀಕರಣದಿಂದಾಗಿ ಪ್ರತಿಯೊಬ್ಬ ವ್ಯಕ್ತಿಯು ಉದ್ಯೋಗ ಕ್ಷೇತ್ರಕ್ಕೆ ಕಾಲಿಟ್ಟಿದ್ದಾನೆ. ಉದ್ಯೋಗಕ್ಕೆ ಹೋಗ್ತಾ ಇರೋದ್ರಿಂದ ಸಮಯವೇ ಇಲ್ಲ. ಸಮಯದ ಅಭಾವದಿಂದಾಗಿ ಮೊದಲನೇದಾಗಿ ಧರ್ಮ ಮಹತ್ವ ಕಳೆದುಕೊಂಡಿದೆ. ಧಾರ್ಮಿಕ ಆಚರಣೆಗಳನ್ನ ಮಾಡಲಿಕ್ಕೆ ಇವತ್ತು ಸಮಯವೇ ಇಲ್ಲ. ಇನ್ನು ಎರಡನೇದಾಗಿ ಜನರು ವೈಜ್ಞಾನಿಕವಾಗಿ ಯೋಚನೆ ಮಾಡ್ತಾ ಇದ್ದಾರೆ. ವೈಚಾರೀಕರಣ ಅವರನ್ನು ಆವರಿಸ್ಕೊಂಡ್ಬಿಟ್ಟಿದೆ. ಹೀಗಾಗಿ ಈ ಧಾರ್ಮಿಕ ಆಚರಣೆಗಳನ್ನ ಆಚರಿಸೋದ್ರಿಂದ ಯಾವುದೇ ಆರ್ಥಿಕ ಲಾಭ ಇಲ್ಲ ಅನ್ನೋದನ್ನ ಜನ ಅರ್ಥ ಮಾಡ್ಕೊಂಡಿದ್ದಾರೆ. ಸೊ ಧರ್ಮ ಮಹತ್ವ ಕಳೆದುಕೊಳ್ತಾ ಇದೆ. ಇನ್ನು ಮೂರನೇ ಕಾರಣ ಮತಾತೀಕರಣಕ್ಕೆ ಅಂದ್ರೆ ನಗರೀಕರಣ, ಅರ್ಬನೈಸೇಷನ್. ನಗರೀಕರಣದಿಂದಾಗಿ, ಕೈಗಾರಿಕೀಕರಣದಿಂದಾಗಿ ನಗರೀಕರಣ ಆಯಿತು, ಅಂದ್ರೆ ನಗರಗಳು ಹೆಚ್ಚು ಬೆಳವಣಿಗೆ ಆಯಿತು. ನಗರಗಳು ಹೆಚ್ಚು ಬೆಳವಣಿಗೆ ಆಗಿದ್ದರಿಂದ ಗ್ರಾಮ ನಗರ ವಲಸೆ ಹೆಚ್ಚಾಗಿದೆ. ಅಂದ್ರೆ ಹಳ್ಳಿಗಳಿಂದ ನಗರಗಳಿಗೆ ವಲಸೆ ಬರುವವರ ಸಂಖ್ಯೆ ಹೆಚ್ಚಾಗಿದೆ. ಇವತ್ತು ಉದ್ಯೋಗಕ್ಕಾಗಿ, ಶಿಕ್ಷಣಾರ್ಥಿಗಳಾಗಿ ಗ್ರಾಮೀಣ ಸಮುದಾಯದ ಜನರು ನಗರ ಸಮುದಾಯಗಳಿಗೆ ವಲಸೆ ಬರ್ತಾ ಇದ್ದಾರೆ. ನಗರಗಳಲ್ಲಿ ಹಲವಾರು ಸೌಲಭ್ಯಗಳು ಸಿಗುತ್ತೆ. ಸಾರಿಗೆ ಸಂಪರ್ಕ, ಶಿಕ್ಷಣ, ವೈಯಕ್ತೀಕರಣ, ಜೊತೆಗೆ ಆಡಂಬರದ ಜೀವನ, ಫ್ಯಾಷನ್ನು, ಮನರಂಜನೆ ಮೊದಲಾದವುಗಳು ಜನರ ದೃಷ್ಟಿಯನ್ನ ಮತಾತೀಕರಣಗೊಳಿಸಿವೆ. ಅಂದ್ರೆ ನಗರದ ಆಡಂಬರದ ಜೀವನಕ್ಕೆ ಮನಸೋತು, ನಗರದಲ್ಲಿರುವ ವಿವಿಧ ಮನರಂಜನೆಗಳಿಗೆ ಮನಸೋತು ಇವತ್ತು ಜನರು ಧರ್ಮದಿಂದ ದೂರವಾಗ್ತಾ ಇದ್ದಾರೆ, ಮತಾತೀಕರಣ ಆಗ್ತಾ ಇದೆ. ಹೀಗಾಗಿ ಗ್ರಾಮೀಣ ಪ್ರದೇಶಗಳಿಗಿಂತಲೂ ನಗರ ಪ್ರದೇಶಗಳಲ್ಲಿ ಮತಾತೀಕರಣದ ಪ್ರಭಾವ ಜಾಸ್ತಿ ಇದೆ ಅಂತ. ಯಾಕೆಂದ್ರೆ ಗ್ರಾಮಗಳಲ್ಲಿ ಇನ್ನೂ ಸ್ವಲ್ಪ ಮಟ್ಟಿಗೆ ಧರ್ಮದ ಪ್ರಭಾವ ಇದೆ. ಆದರೆ ನಗರವಾಸಿಗಳು ಹೆಚ್ಚು ಪ್ರಮಾಣದಲ್ಲಿ ಮತಾತೀಕರಣದ ಪ್ರಭಾವಕ್ಕೆ ಒಳಗಾಗ್ತಾ ಇದ್ದಾರೆ. ಇದು ಮೂರನೆಯ ಕಾರಣ, ನಗರೀಕರಣ. ಇನ್ನು ನಾಲ್ಕನೇದಾಗಿ ಸಾರಿಗೆ ಸಂಪರ್ಕದ ವ್ಯವಸ್ಥೆ, ಟ್ರಾನ್ಸ್ಪೋರ್ಟ್ ಅಂಡ್ ಕಮ್ಯುನಿಕೇಶನ್ ಫೆಸಿಲಿಟಿ. ಇಂದು ದೇಶದ ಹಾಗೂ ಜಗತ್ತಿನ ವಿವಿಧ ಪ್ರದೇಶಗಳಲ್ಲಿ ವಾಸಿಸುವ ಜನರ ನಡುವೆ ಸಂಪರ್ಕ ಏರ್ಪಟ್ಟಿದೆ, ಸಂಪರ್ಕ ಸುಲಭವಾಗಿದೆ. ಯಾಕೆ ಅಂದ್ರೆ ಹಲವಾರು ಸಾರಿಗೆ ಸಂಪರ್ಕ ವ್ಯವಸ್ಥೆಗಳು ಪರಿಚಯಿಸಲ್ಪಟ್ಟಿವೆ, ಸಾಕಷ್ಟು ಸುಧಾರಣೆಗಳು ಆಗಿದೆ. ಇದರಿಂದಾಗಿ ಜನರಲ್ಲಿ ಹೊಸ ಹೊಸ ವಿಚಾರಗಳು ಹುಟ್ಕೊಳ್ತಾ ಇದೆ. ಬೇರೆ ಬೇರೆ ಪ್ರದೇಶದ ಜನರು ಸಂಪರ್ಕ ಸಾಧಿಸಬಹುದಾಗಿದೆ. ಇವತ್ತು ಇಂಟರ್ನೆಟ್ ಮೂಲಕ ಸಂಪರ್ಕ ಸಾಧಿಸೋದ್ರಿಂದ ಸಾಕಷ್ಟು ಹೊಸ ಹೊಸ ವಿಚಾರಗಳನ್ನ ತಿಳ್ಕೊಳ್ತಾ ಇದ್ದಾರೆ ಜನ. ಇದರ ಜೊತೆಗೆ ಸಹ ಪ್ರಯಾಣದಿಂದಾಗಿ, ಅಂದ್ರೆ ಟ್ರೈನ್ಗಳಲ್ಲಿ, ಬಸ್ಗಳಲ್ಲಿ, ಏರೋಪ್ಲೇನ್ಗಳಲ್ಲಿ ಒಟ್ಟಿಗೆ ಪ್ರಯಾಣ ಮಾಡುವಂತಹ ಒಂದು ವ್ಯವಸ್ಥೆ ಬಂದಿರೋದ್ರಿಂದ ಅಸ್ಪೃಶ್ಯತೆ ಕಡಿಮೆಯಾಗಿದೆ. ಎಲ್ಲ ಜಾತಿ, ಎಲ್ಲ ಧರ್ಮದವರು ಒಟ್ಟಿಗೆ ಪ್ರಯಾಣ ಮಾಡೋದ್ರಿಂದ ಸಹ ಜೀವನ ಮತ್ತು ಸಹ ಭೋಜನ, ಸಹ ಪ್ರಯಾಣ ಮೊದಲಾದವುಗಳಿಂದಾಗಿ ಇವತ್ತು ಅಸ್ಪೃಶ್ಯತೆ ಕಡಿಮೆಯಾಗಿದೆ. ಪಾಶ್ಚಾತ್ಯ ಸಂಸ್ಕೃತಿಯು ವ್ಯಾಪಕವಾಗಿ ಪ್ರಸಾರವಾಗಿದೆ. ಯಾಕೆ ಅಂದ್ರೆ ನಾವಿವತ್ತು ಸಂಪರ್ಕ ಸಾಧನಗಳ ಮೂಲಕ ಎಲ್ಲಾ ದೇಶಗಳಲ್ಲಿ ಏನಾಗ್ತಾ ಇದೆ ಅಂತ ತಿಳ್ಕೊಳ್ತಾ ಇದ್ದೇವೆ. ಇಂಟರ್ನೆಟ್ ಮೂಲಕ ನಮಗೆ ಬೇರೆ ಬೇರೆ ಸಂಸ್ಕೃತಿಗಳ ಪರಿಚಯ ಆಗ್ತಾ ಇದೆ. ಹೀಗಾಗಿ ಹೆಚ್ಚು ಪಾಶ್ಚಾತ್ಯ ಸಂಸ್ಕೃತಿಯನ್ನ ಅನುಕರಿಸ್ತಾ ಇದ್ದೇವೆ. ಹೀಗಾಗಿ ಜನರ ಭೌತಿಕ ಚಲನೆಯ ಗತಿ ಹೆಚ್ಚಾಗಿರೋದೇ ಮತಾತೀಕರಣಕ್ಕೆ ಇನ್ನಷ್ಟು ಚಾಲನೆ ದೊರೆತಂತಾಗಿದೆ. ಅಂದ್ರೆ ಮೇಲಿಂದ ಮೇಲೆ ಸಂಚಾರ ಮಾಡೋದ್ರಿಂದ, ಮೇಲಿಂದ ಮೇಲೆ ಇತರರೊಂದಿಗೆ ಸಂಪರ್ಕ ಹೊಂದೋದ್ರಿಂದ ಮತಾತೀಕರಣ ತೀವ್ರವಾಗಿ ನಡೀತಾ ಇದೆ. ಇನ್ನು ಐದನೇದಾಗಿ ಸಂವಿಧಾನ, ಕಾನ್ಸ್ಟಿಟ್ಯೂಷನ್. ಹೇಗೆ ಕಾರಣ ಸಂವಿಧಾನ ಅಂತ ನೋಡೋದಾದ್ರೆ, ನಮ್ಮ ಸಂವಿಧಾನದಲ್ಲಿ ಪ್ರಜಾಪ್ರಭುತ್ವವನ್ನ ಅಳವಡಿಸಲಾಗಿದೆ. ಪ್ರಜಾಪ್ರಭುತ್ವ ಮತಾತೀಕರಣ ಅಥವಾ ಜಾತ್ಯಾತೀಕರಣವನ್ನ ಅಂಗೀಕರಿಸಿದೆ.
ಎಲ್ಲ ನಾಗರಿಕರಿಗೂ ಸಮಾನ ಅಧಿಕಾರ ನೀಡಿದೆ, ಸಮಾನ ಹಕ್ಕುಗಳನ್ನು ನೀಡಿದೆ. ಹೀಗಾಗಿ ಮತಾತೀಕರಣಕ್ಕೆ ಪುಷ್ಟಿ ಸಿಕ್ಕಿದೆ ಅಥವಾ ಅವಕಾಶ ಸಿಕ್ಕಿದೆ ಅನ್ಬೋದು. ಅಂದ್ರೆ ಅವರಿಗಿಷ್ಟವಾದಂತಹ ಆಚರಣೆಗಳನ್ನು ಮಾಡಲಿಕ್ಕೆ ಸಂವಿಧಾನ ಸಂಪೂರ್ಣವಾದ ಹಕ್ಕನ್ನ ನೀಡಿಬಿಟ್ಟಿದೆ. ಇನ್ನು ಕೊನೆಯದಾಗಿ ಶಾಸನಗಳು, ಲೆಜಿಸ್ಲೇಷನ್ಸ್, ವಿವಿಧ ಕಾನೂನುಗಳನ್ನು ನಮ್ಮ ದೇಶ ಜಾರಿಗೊಳಿಸಿರೋದ್ರಿಂದ ಮತಾತೀಕರಣಕ್ಕೆ ಇವತ್ತು ಸಹಾಯವಾಗ್ತಾ ಇದೆ. ಉದಾಹರಣೆಗೆ ನೋಡಿ, ವಿಧವಾ ಪುನರ್ವಿವಾಹ ಕಾಯ್ದೆ. ಅಂದ್ರೆ ಮೊದಲಿನ ಕಾಲದಲ್ಲಿ ಧರ್ಮ ಕಟ್ಟುನಿಟ್ಟಾಗಿದ್ದಂತಹ ಕಾಲದಲ್ಲಿ ವಿಧವಾ ವಿವಾಹಕ್ಕಾಗಲಿ ಅಥವಾ ಕೆಲವೊಂದು ವಿಶೇಷ ವಿವಾಹಕ್ಕಾಗಲಿ ವ್ಯವಸ್ಥೆಗೆ ಇರಲಿಲ್ಲ, ಮಹತ್ವ ಇರಲಿಲ್ಲ, ಅವಕಾಶಗಳೇ ಇರಲಿಲ್ಲ. ಈಗ ಶಾಸನಗಳನ್ನು ಮಾಡಿರೋದ್ರಿಂದ ವಿಧವಾ ಪುನರ್ವಿವಾಹ ಕಾಯ್ದೆ, ವಿಶೇಷ ವಿವಾಹ ಕಾಯ್ದೆ, ವರದಕ್ಷಿಣೆ ನಿಷೇಧ ಕಾಯ್ದೆ ಇವುಗಳನ್ನೆಲ್ಲ ಮಾಡಿರೋದ್ರಿಂದ ಒಂದು ರೀತಿ ಮತಾತೀಕರಣಕ್ಕೆ ಸಹಾಯವಾಗ್ತಾ ಇದೆ. ಈ ಕಾಯ್ದೆಗಳು ಅಥವಾ ಶಾಸನಗಳು ಸಾಮಾಜಿಕ, ಆರ್ಥಿಕ ಮತ್ತು ಧಾರ್ಮಿಕ ಸಂಸ್ಥೆಗಳನ್ನು ಮತಾತೀಕರಣಗೊಳಿಸಿವೆ ಅನ್ನೋದು ತಜ್ಞರ ಅಭಿಪ್ರಾಯ. ಇವಿಷ್ಟು ಮತಾತೀಕರಣಕ್ಕೆ ಕಾರಣವಾಗಿರುವಂತಹ ಅಂಶಗಳು. ಬನ್ನಿ ವಿದ್ಯಾರ್ಥಿಗಳೇ, ಈಗ ಗೊತ್ತಾಯ್ತು ಕಾರಣಗಳೇನು, ಮತಾತೀಕರಣ ಅಂದ್ರೆ ಏನು ಅಂತ ತಿಳ್ಕೊಂಡ್ರಿ. ಜೊತೆಗೆ ಮತಾತೀಕರಣಕ್ಕೆ ಅಂದ್ರೆ ಜನರು ಧರ್ಮದಿಂದ ದೂರವಾಗ್ತಾ ಇರೋದಕ್ಕೆ ಕಾರಣಗಳೇನು ಅಂತ ತಿಳ್ಕೊಂಡ್ರಿ. ಬನ್ನಿ ಇವಾಗ ಮತಾತೀಕರಣ ಹೆಚ್ಚಾದ್ರೆ ಸಮಾಜದ ಮೇಲೆ ಏನ್ ಪರಿಣಾಮ ಆಗತ್ತೆ, ಸಮಾಜದ ಜನರು ಮತಾತೀಕರಣ ಪ್ರಕ್ರಿಯೆಗೆ ಒಳಗಾಗ್ಲಿಕ್ಕತ್ರೆ ಏನು ಪರಿಣಾಮಗಳಾಗಬಹುದು ಅಂತ ನೋಡೋಣ. ಮೊದಲನೇದಾಗಿ, ಆಧುನಿಕ ಕಾಲದಲ್ಲಿ ಹೆಚ್ಚು ಜನಪ್ರಿಯವಾಗುತ್ತಿರುವಂತಹ ಮತಾತೀಕರಣ ಪ್ರಕ್ರಿಯೆಯಿಂದಾಗಿ ಹಲವಾರು ಪರಿಣಾಮಗಳು ಉಂಟಾಗುತ್ತೆ. ಆ ಪರಿಣಾಮಗಳು ಯಾವ್ಯಾವುದು ಅಂತ ನೋಡೋದಾದ್ರೆ, ಮೊದಲನೇದಾಗಿ ರಾಜಕೀಯ ಕ್ಷೇತ್ರದಿಂದ ಧರ್ಮ ದೂರವಾಗಿದೆ. ಇದರಿಂದ ಪ್ರಜಾಪ್ರಭುತ್ವ ಬಲಗೊಂಡಿದೆ. ಧರ್ಮ ಮಹತ್ವ ಕಳೆದುಕೊಂಡಿರೋದ್ರಿಂದ ಇವತ್ತು ರಾಜಕೀಯ ಕ್ಷೇತ್ರದಿಂದ ಧರ್ಮ ದೂರವಾಗಿದೆ ಅಂತ. ಎರಡನೇದಾಗಿ, ಈ ಮೊದಲು ಜನರು, ಅದರಲ್ಲಿಯೂ ಧಾರ್ಮಿಕ ಕ್ಷೇತ್ರದಲ್ಲಿರುವವರು, ಧಾರ್ಮಿಕ ನಂಬಿಕೆ ಮತ್ತು ಸಹಭಾಗಿತ್ವದಿಂದ ಕೆಲವು ಲಾಭಗಳನ್ನು ಪಡಿತಾ ಇದ್ರು. ಆದರೆ ಮತಾತೀಕರಣದಿಂದ ಅವುಗಳು ಜನರಿಗೆ ದೊರೆಯದಂತಾಗಿವೆ. ನಿಮ್ಗೆ ಗೊತ್ತಿರಬಹುದು, ಕೆಲವು ಧಾರ್ಮಿಕ ಕ್ಷೇತ್ರಗಳಲ್ಲಿರುವವರು ಅಂತ ಹೇಳಿದೆ ಅಂದ್ರೆ ಪೂಜೆ ಪುನಸ್ಕಾರಗಳನ್ನ ಮಾಡಿಸುವವರು ಅಥವಾ ದೇವಸ್ಥಾನಗಳಲ್ಲಿ ಅರ್ಚಕರು, ಜ್ಯೋತಿಷ್ಯ ಹೇಳುವಂಥವರು, ಇವರೆಲ್ಲ ಧರ್ಮದ ಹೆಸರಿನಲ್ಲಿ ಮುಗ್ಧ ಜನರನ್ನ ಶೋಷಣೆ ಮಾಡ್ತಾ ಇದ್ರು, ಅದರಿಂದ ಆದಾಯ ಗಳಿಸ್ತಾ ಇದ್ರು. ಇವಾಗ ಜನ ಧರ್ಮವನ್ನ ನಂಬದೇ ಇರೋದ್ರಿಂದ ಅಂತಹ ಜನರಿಗೆ ತೊಂದರೆಯಾಗಿದೆ. ಮೂರನೇದಾಗಿ, ವಿವಾಹ ಮತ್ತು ಲೈಂಗಿಕತೆಗೆ ಸಂಬಂಧಿಸಿದಂತಹ ಮೌಲ್ಯಗಳು ದುರ್ಬಲ ಆಗಿದೆ. ಧರ್ಮಕ್ಕೆ ಹೆಚ್ಚು ಮಹತ್ವ ಇದ್ದದ್ರಿಂದ ವಿವಾಹಕ್ಕೆ ಮಹತ್ವ ಇತ್ತು, ಧಾರ್ಮಿಕ ವಿಧಿಯಾಗಿ ವಿವಾಹವನ್ನ ಆಚರಣೆ ಮಾಡ್ತಾ ಇದ್ವಿ. ಆದ್ರೆ ಈಗ ಧರ್ಮ ಮಹತ್ವ ಕಳೆದುಕೊಂಡಿರೋದ್ರಿಂದ ವಿವಾಹಕ್ಕೂ ಕೂಡ ವಿವಾಹದ ಮೌಲ್ಯಗಳು ಕಡಿಮೆಯಾಗಿದೆ, ಮಹತ್ವ ಕಳೆದುಕೊಳ್ತಾ ಇದೆ. ಇದರಿಂದಾಗಿ ಸಮಾಜದಲ್ಲಿ ವಿವಾಹ ಬಾಹಿರ ಲೈಂಗಿಕ ಸಂಬಂಧಗಳು ಹೆಚ್ಚಾಗಿವೆ, ವಿವಾಹೇತರ ಲೈಂಗಿಕ ಸಂಬಂಧಗಳು ಹೆಚ್ಚಾಗಿವೆ. ಹಾಗೆಯೇ ವಿವಾಹರಹಿತ ಕೂಡು ಜೀವನ ಮತ್ತು ವಿಚ್ಛೇದನ ಸಂಖ್ಯೆಯಲ್ಲಿ ಹೆಚ್ಚಾಗಿವೆ. ಲಿವಿಂಗ್ ಟುಗೆದರ್ ಕಾನ್ಸೆಪ್ಟ್ ಬಂದ್ಬಿಟ್ಟಿದೆ. ಹಾಗೆ ಡೈವೋರ್ಸ್ ಆರ್ ಇನ್ಕ್ರೀಸಿಂಗ್ ಇನ್ ಅವರ್ ಸೊಸೈಟಿ. ಇದಕ್ಕೆಲ್ಲ ಧರ್ಮ ಮೌಲ್ಯ ಕಳೆದುಕೊಂಡದ್ದೇ ಪ್ರಮುಖ ಕಾರಣ. ಇನ್ನು ಮುಂದಿಂದು, ಆಧುನಿಕ ಕಾಲದಲ್ಲಿ ಧರ್ಮದ ಪಾತ್ರ ಸಂಕುಚಿತವಾಗ್ಬಿಟ್ಟಿದೆ. ಮಹತ್ವನೇ ಇಲ್ಲ ಅಂದಮೇಲೆ ಧರ್ಮಕ್ಕೆ ಹೆಚ್ಚು ಕೆಲಸ ಇಲ್ಲ, ಧರ್ಮದ ಪಾತ್ರ ತುಂಬಾ ಕಡಿಮೆಯಾಗಿದೆ, ಸಂಕುಚಿತವಾಗಿದೆ. ಧಾರ್ಮಿಕ ಸಂಘಟನೆಗಳ ಶಕ್ತಿ ಕಡಿಮೆಯಾಗಿದೆ, ಧಾರ್ಮಿಕ ಸಂಘಟನೆಗಳು ಮಹತ್ವವನ್ನ ಕಳೆದುಕೊಳ್ತಾ ಇದೆ. ಹಾಗೆಯೇ ಕೊನೆಯದಾಗಿ, ಸಾರ್ವಜನಿಕ ಜೀವನದಲ್ಲಿ ಅಲೌಕಿಕ ಅಥವಾ ಅವ್ಯಕ್ತ ಶಕ್ತಿಗಳ ಉಲ್ಲೇಖ ಕಡಿಮೆಯಾಗಿದೆ. ಯಾಕೆ ಅಂದ್ರೆ ಅಲೌಕಿಕ ಶಕ್ತಿಗಳಲ್ಲಿ ಅಥವಾ ಅವ್ಯಕ್ತ ಶಕ್ತಿಗಳಲ್ಲಿ, ಅಗೋಚರ ಅದ್ಭುತ ಶಕ್ತಿಗಳಲ್ಲಿ ಇವತ್ತು ಜನ ನಂಬಿಕೆ ಇಟ್ಟಿಲ್ಲ. ಹಾಗಾಗಿ ಸಾರ್ವಜನಿಕ ಜೀವನದಲ್ಲಿ ಅವೆಲ್ಲವುಗಳ ಮಹತ್ವ ಕಡಿಮೆಯಾಗಿದೆ ಅಂತೇಳಿ. ಇದಿಷ್ಟು ಮತಾತೀಕರಣದಿಂದ ಆಗಿರುವಂತಹ ಪರಿವರ್ತನೆಗಳು ಅಥವಾ ಪರಿಣಾಮಗಳು ಸಮಾಜದಲ್ಲಿ ಅಂತ ಹೇಳ್ಬೋದು. ಈಗ ನಿಮ್ಗೆ ಇನ್ನೊಂದು ಟಾಪಿಕ್ ಕಲೀಲಿಕ್ಕಿದೆ, ಧರ್ಮದ ಪುನರುತ್ಥಾನ ಅಂತ. ಅದು ಹೇಗಿದೆ, ಮತಾತೀಕರಣಕ್ಕೆ ಎದುರಾಗಿ ಧರ್ಮದ ಪುನರುತ್ಥಾನ ಅಂತ. ಅದರ ಅರ್ಥ ಏನು ಅಂದ್ರೆ, ಒಂದು ಕಡೆ ಜನ ಧರ್ಮದಿಂದ ದೂರ ಸರಿತಾ ಇದ್ದಾರೆ ಅಂತ ಹೇಳಿದೆ ನಾನು, ಅದನ್ನೇ ಮತಾತೀಕರಣ ಅಂತೀವಿ. ಧರ್ಮ ಮಹತ್ವ ಕಳೆದುಕೊಳ್ತಾ ಇದೆ ಅಂತ. ಹಾಗಾದ್ರೆ ಇದೇನೋ ಧರ್ಮದ ಪುನರುತ್ಥಾನ ಅಂದ್ರೆ, ಆಧುನಿಕ ಕಾಲದಲ್ಲಿ ಒಂದಿಲ್ಲ ಒಂದು ರೂಪದಲ್ಲಿ ಧರ್ಮ ಪುನಃ ಮಹತ್ವವನ್ನ ಪಡೆದುಕೊಳ್ತಾ ಇದೆ. ಪುನಃ ಧರ್ಮ ಸಾಮಾಜಿಕ ಜೀವನದಲ್ಲಿ ಪ್ರವೇಶ ಮಾಡ್ತಾ ಇದೆ, ಪುನರ್ಜೀವನ ಆಗಿದೆ ಧರ್ಮಕ್ಕೆ ಅಂತ.
ಹಾಗಾದ್ರೆ ಬನ್ನಿ ಧರ್ಮದ ಪುನರುತ್ಥಾನ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ವಿದ್ವಾಂಸರ ಪ್ರಕಾರ 1980ರ ನಂತರ ಧರ್ಮದ ಪುನರುತ್ಥಾನ ಮತ್ತು ಅದರ ರಾಜಕೀಕರಣ ನಡೆಯಿತು. ಇದು ಪರಿವರ್ತನೆಗಳಿಗೆ ಅವಕಾಶ ಮಾಡಿಕೊಟ್ಟಿದೆ. ಈ ರೀತಿಯಾಗಿ ಧರ್ಮವು ಪುನರ್ಜನ್ಮ ಅಥವಾ ಪುನರ್ಜೀವನವನ್ನ ಪಡೆದುಕೊಂಡಿತು. ಅಂದ್ರೆ ಧರ್ಮ ಪೂರ್ತಿ ಕಣ್ಮರೆಯಾಗ್ತಾ ಇತ್ತು, ಈಗ ಪುನಃ ಜೀವನ ಪಡೆದುಕೊಂಡಿದೆ. ಪುನರ್ಜೀವನ, ರೀಬರ್ತ್ ಅಂತ ಹೇಳ್ತೇವೆ. ರಿಸರ್ಜನ್ಸ್ ಆಫ್ ರಿಲಿಜನ್, ಆರ್ ಯು ಮೇ ಕಾಲ್ ಇಟ್ ಆಸ್ ರೀಬರ್ತ್ ಆಫ್ ರಿಲಿಜನ್. ಪುನರ್ಜೀವನವನ್ನ ಪಡೆದುಕೊಂಡಿತು ಅಂತ. ಮಾರ್ಟಿನ್ ರೈಸ್ಬ್ರಾಟ್ ಅವರ ಪ್ರಕಾರ ರಿಲಿಜನ್, ಅವರು ಒಂದು ಲೇಖನವನ್ನ ಬರೀತಾರೆ, ರಿಲಿಜನ್ ಇನ್ ದ ಮಾಡರ್ನ್ ವರ್ಲ್ಡ್ ಬಿಟ್ವೀನ್ ಸೆಕ್ಯುಲರೈಸೇಷನ್ ಅಂಡ್ ರಿಸರ್ಜನ್ಸ್ ಅನ್ನೋ ತಮ್ಮ ಲೇಖನದಲ್ಲಿ ಉಲ್ಲೇಖ ಮಾಡ್ತಾರೆ. 1970ರ ನಂತರ ಅವಧಿಯಲ್ಲಿ ಧರ್ಮವು ನಾಟಕೀಯ ರೀತಿಯಲ್ಲಿ ಪುನರ್ಜೀವನ ಪಡೆದುಕೊಂಡಿತು ಅಂತ. It has got rebirth in a dramatic way in almost 1970s according to Martin Reisbrat. ಅವರ ಪ್ರಕಾರ ಧರ್ಮ ಅನ್ನೋದು ಪುನರ್ ಉದಯವಾಯಿತು ಅಥವಾ ಪುನರ್ಜೀವನ ಪಡೆದುಕೊಂಡಿತು 1970ರ ನಂತರ ಅಂತ ಹೇಳ್ತಾರೆ. ಸೊ ಧಾರ್ಮಿಕ ಪುನರುತ್ಥಾನ ಒಂದು ಜಾಗತಿಕ ವಿದ್ಯಮಾನ. ಅಂದ್ರೆ ಕೇವಲ ಕೆಲವು ದೇಶಗಳಲ್ಲಿ ಮಾತ್ರ ಧಾರ್ಮಿಕ ಪುನರುತ್ಥಾನ ನಡೆದಿಲ್ಲ, ಧರ್ಮ ಮಹತ್ವ ಪಡೆದುಕೊಳ್ತಾ ಇಲ್ಲ. ಇದೊಂದು ಜಾಗತಿಕ ವಿದ್ಯಮಾನ. ಅಂದ್ರೆ ಜಗತ್ತಿನಾದ್ಯಂತ ಹಲವಾರು ದೇಶಗಳಲ್ಲಿ ಧರ್ಮ ಪುನರ್ಜೀವನವನ್ನ ಪಡೆದಿದೆ. ಯಾಕೆ ಅಂದ್ರೆ ಇದು ಕೇವಲ ಕೆಲವು ದೇಶಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ಧರ್ಮದ ಪುನರುತ್ಥಾನ ಅನ್ನೋದು ಕೆಲವು ದೇಶಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ಉತ್ತರ ಅಮೆರಿಕಾ, ಆಫ್ರಿಕಾ, ದಕ್ಷಿಣ ಮತ್ತು ಪೂರ್ವ ಏಷ್ಯಾ ದೇಶಗಳು, ಲ್ಯಾಟಿನ್ ಅಮೆರಿಕಾ ಮತ್ತು ಯುರೋಪ್ ದೇಶಗಳಲ್ಲಿ ಧರ್ಮ ಪುನರ್ಜೀವ ಪಡೆದುಕೊಂಡಂತಹ ಉದಾಹರಣೆಗಳನ್ನು ನಾವು ನೋಡಬಹುದು. ಸೊ ಧರ್ಮದ ಪುನರುತ್ಥಾನ ಅನ್ನೋದು ಒಂದು ಜಾಗತಿಕ ವಿದ್ಯಮಾನವಾಗಿದೆ ಅಂತ ನಾವು ಹೇಳ್ಬಹುದು. ಮತಾತೀಕರಣದಿಂದ ಧರ್ಮವು ರಾಜಕೀಯ ಕ್ಷೇತ್ರದಿಂದ ದೂರ ಸರಿದಿತ್ತು. ನಾನು ಪರಿಣಾಮ ಹೇಳುವಾಗ ಹೇಳಿದೆ, ರಾಜಕೀಯದಿಂದ ಧರ್ಮ ದೂರ ಸರಿದಿತ್ತು ಅಂತ. ಆದರೆ ಆಧುನಿಕ ಸಮಾಜದಲ್ಲಿ ಮತ್ತೆ ಧರ್ಮ ಹಿಂಬಾಗಿಲಿನಿಂದ ರಾಜಕೀಯಕ್ಕೆ ಪ್ರವೇಶ ಮಾಡಿದೆ. ಮುಂಚೆ ಧರ್ಮ ಮಹತ್ವ ಕಳೆದುಕೊಂಡ್ಬಿಟ್ಟಿತ್ತು, ಆದರೆ ಈಗ 1980-90ರ ದಶಕದ ನಂತರ ಧರ್ಮ ಪುನಃ ರಾಜಕೀಯ ಕ್ಷೇತ್ರವನ್ನ ಹಿಂಬಾಗಿಲಿನಿಂದ, ಅಂದ್ರೆ ಡೈರೆಕ್ಟ್ ಆಗಿ ಪ್ರವೇಶ ಮಾಡಿಲ್ಲ, ಇಂಡೈರೆಕ್ಟ್ ಆಗಿ ಇಟ್ ಹ್ಯಾಸ್ ಎಂಟರ್ಡ್ ಪೊಲಿಟಿಕಲ್ ಫೀಲ್ಡ್ ಅಂತ. ಈಗ ನೋಡಿ, ಕರ್ನಾಟಕದ ರಾಜಕೀಯದಲ್ಲಂತೂ ಧರ್ಮ ಮತ್ತು ಧರ್ಮ ಗುರುಗಳ ಪಾತ್ರ ಅನ್ನೋದು ಬಹಳ ಮಹತ್ವ. ಕೆಲವೊಂದ್ಸಲ ಸರ್ಕಾರವನ್ನ ಬೀಳಿಸುವಷ್ಟರ ಮಟ್ಟಿಗೆ, ಮತ್ತೊಂದು ಸರ್ಕಾರವನ್ನ ಆಡಳಿತದಲ್ಲಿ ಕೂಡಿಸುವಷ್ಟರ ಮಟ್ಟಿಗೆ ಇವತ್ತು ಧರ್ಮಗುರುಗಳು ರಾಜಕೀಯದಲ್ಲಿ ಪಾತ್ರವನ್ನ ಮಾಡ್ತಾ ಇದ್ದಾರೆ, ಪಾತ್ರವನ್ನ ನಿರ್ವಹಿಸ್ತಾ ಇದ್ದಾರೆ. ಸೊ ಕರ್ನಾಟಕದ ರಾಜಕೀಯದಲ್ಲಿ ಧರ್ಮ ಮತ್ತು ಧರ್ಮಗುರುಗಳು ಚುನಾವಣೆಯ ಸಂದರ್ಭದಲ್ಲಿ, ಮಂತ್ರಿಮಂಡಲ ರಚನೆ ಮಾಡುವ ಸಂದರ್ಭದಲ್ಲಿ, ಮುಖ್ಯಮಂತ್ರಿಗಳನ್ನ ಆಯ್ಕೆ ಮಾಡುವ ಸಂದರ್ಭದಲ್ಲಿ ತುಂಬಾ ಮಹತ್ವದ ಪಾತ್ರವನ್ನ ನಿರ್ವಹಿಸ್ತಾರೆ. ಧರ್ಮಗುರುಗಳು ಯಾರಿಗೆ ಆಶೀರ್ವಾದ ಮತ್ತು ಬೆಂಬಲ ನೀಡ್ತಾರೋ ಅವರು ಗೆಲ್ತಾರೆ, ಮತ್ತು ಯಾರಿಗೆ ಧರ್ಮಗುರುಗಳ ಆಶೀರ್ವಾದ ಸಿಗೋದಿಲ್ವೋ, ಯಾರು ಧರ್ಮಗುರುಗಳನ್ನ ಎದುರು ಹಾಕೊಳ್ತಾರೋ ಅವರಿಗೆ ರಾಜಕೀಯದಲ್ಲಿ ಉಳಿಗಾಲವೇ ಇಲ್ಲ ಅನ್ನುವಂಥ ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಿ ನಿರ್ಮಾಣವಾಗಿದೆ. ಇದರಿಂದಾಗಿ ರಾಜಕಾರಣಿಗಳು, ಮಂತ್ರಿಗಳು ಯಾವಾಗಲೂ ಮಠಾಧೀಶರ ಆಶೀರ್ವಾದಗಳನ್ನು ಪಡೆದುಕೊಳ್ಳಿಕ್ಕೆ ಅಡ್ಡಾಡ್ತಾ ಇರ್ತಾರೆ. ಹೆಚ್ಚಾಗಿ ಗುರುಗಳ ಆಶೀರ್ವಾದವನ್ನ ತಗೊಳ್ಳಿಕ್ಕೆ ಬೆಂಬಿಡದೆ ಕಾಯ್ತಾ ಇರ್ತಾರೆ. ಯಾಕೆ ಅಂದ್ರೆ ಆಧುನಿಕ ಕಾಲದಲ್ಲಿ ಧರ್ಮ ರಾಜಕೀಯದಲ್ಲಿ ಮಹತ್ವ ಪಾತ್ರವನ್ನು ವಹಿಸ್ತಾ ಇದೆ. ಈ ರೀತಿಯಾಗಿ ಪುನರುತ್ಥಾನವಾಗಿದೆ. ರಾಜಕೀಯ ಕ್ಷೇತ್ರದಲ್ಲಿ ಧರ್ಮ ಪುನರ್ಜೀವನ ಪಡೆದುಕೊಂಡಿದೆ, ಪುನರುತ್ಥಾನವಾಗಿದೆ ಅಂತ ಹೇಳಲಾಗುತ್ತೆ. ಇನ್ನು ಆಧುನಿಕ ಸಮಾಜದಲ್ಲಿ ನಡೆಯುತ್ತಿರುವಂತಹ ಎಲ್ಲಾ ಘಟನೆಗಳು ಧರ್ಮ ನಿರಪೇಕ್ಷತೆ ಮತ್ತು ಮತಾತೀಕರಣಕ್ಕೆ ಸವಾಲು ಹಾಕುವಂತಿವೆ ಅಂತ. ಯಾಕೆ ಸವಾಲು ಹಾಕ್ತಾ ಇವೆ ಅಂದ್ರೆ, ಒಂದು ಕಡೆ ನಾವು ಧರ್ಮದಿಂದ ದೂರ ಸರಿತಾ ಇದ್ದೇವೆ, ಒಂದು ಕಡೆ ನಾವು ಧಾರ್ಮಿಕ ಆಚರಣೆಗಳನ್ನ ಮಾಡ್ತಾ ಇಲ್ಲ, ಹೆಚ್ಚು ಶ್ರದ್ಧೆಯಿಂದ, ನಂಬಿಕೆಯಿಂದ, ಭಕ್ತಿಯಿಂದ ಮಾಡ್ತಾ ಇಲ್ಲ. ನಾವು ಯಾವುದೇ ಧಾರ್ಮಿಕ ವಿಧಿವಿಧಾನಗಳನ್ನ ಅಷ್ಟೊಂದು ಶ್ರದ್ಧೆಯಿಂದ ಮಾಡ್ತಾ ಇಲ್ಲ. ಧರ್ಮ ಮಹತ್ವ ಕಳೆದುಕೊಂಡಿದೆ ಅಂತ. ಇನ್ನೊಂದು ರೀತಿಯಲ್ಲಿ ನೋಡಿದ್ರೆ ಧರ್ಮ ರಾಜಕೀಯ ಕ್ಷೇತ್ರದಲ್ಲಿ, ಸಾಮಾಜಿಕ ಕ್ಷೇತ್ರದಲ್ಲಿ ತುಂಬಾ ಮಹತ್ವದ ಪಾತ್ರವನ್ನ ವಹಿಸ್ತಾ ಇದೆ. ಇದೆರಡನ್ನೂ ನೋಡಿದ್ರೆ ಮತಾತೀಕರಣಕ್ಕೆ ಸವಾಲ್ ಹಾಕುವಂತಿದೆ ಈ ಧರ್ಮದ ಒಂದು ಪುನರುತ್ಥಾನ ಅಂತ. ಅಂದ್ರೆ
ಒಂದು ಕಡೆ ಜನ ಧಾರ್ಮಿಕ ನಂಬಿಕೆಗಳು, ಮೌಲ್ಯಗಳು, ಆಚರಣೆಗಳಿಂದ ದೂರ ಸರಿತಾ ಇದ್ರೆ, ಇನ್ನೊಂದು ಕಡೆ ಧರ್ಮ ಜನರ ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ರಾಜಕೀಯ ಜೀವನದಲ್ಲಿ ಮಹತ್ವದ ಭೂಮಿಕೆಯನ್ನ ನಿರ್ವಹಿಸ್ತಾ ಇದೆ. ಇಲ್ಲಿ ನಮಗೆ ಕನ್ಫ್ಯೂಷನ್ ಶುರುವಾಗ್ಬಿಡತ್ತೆ. ಧರ್ಮ ಏನು ಮಹತ್ವ ಕಳೆದುಕೊಳ್ತಾ ಇದೆಯೋ, ಧರ್ಮ ಮಹತ್ವವನ್ನ ಪಡೆದುಕೊಳ್ತಾ ಇದೆಯೋ ಅಂತ. ಆಚರಣೆಗಳೇನೋ ಮಹತ್ವವನ್ನ ಕಳೆದುಕೊಂಡಿದೆ, ಆದರೆ ರಾಜಕೀಯ ಕ್ಷೇತ್ರವನ್ನ, ಇನ್ನುಳಿದ ಸಾಮಾಜಿಕ ಕ್ಷೇತ್ರವನ್ನ ನೋಡಿದ್ರೆ ಧರ್ಮ ಮಹತ್ವವನ್ನ ಪಡೆದುಕೊಂಡಿದೆ, ಪುನರುತ್ಥಾನವಾಗಿದೆ. ಧಾರ್ಮಿಕ ಸಂಸ್ಥೆಗಳಿಗಾಗಿ ಸರ್ಕಾರವು ತೆರಿಗೆಯನ್ನ ಸಂಗ್ರಹಿಸ್ತಾ ಇದೆ. ಎಷ್ಟು ಮಹತ್ವ ಪಡೆದುಕೊಂಡಿದೆ ನೋಡಿ. ಕೆಲವೊಂದು ಧಾರ್ಮಿಕ ಸಂಘ ಸಂಸ್ಥೆಗಳಿಗಾಗಿಯೇ ಸರ್ಕಾರ ತೆರಿಗೆಯನ್ನ ಸಂಗ್ರಹಿಸುತ್ತೆ. ಇನ್ನು ಕೆಲವು ದೇಶಗಳಲ್ಲಂತೂ ಸಮಾಜ ಕಲ್ಯಾಣ ಕಾರ್ಯಗಳನ್ನು ಸ್ವತಃ ಸರ್ಕಾರಗಳೇ ಧಾರ್ಮಿಕ ಸಂಸ್ಥೆಗಳಿಗೆ ವಹಿಸಿಕೊಡುತ್ತೆ. ಈಗ ಉದಾಹರಣೆಗೆ ಜರ್ಮನಿಯಲ್ಲಿ ಸರ್ಕಾರ ಚರ್ಚುಗಳಿಗೆ ಸಮಾಜ ಕಲ್ಯಾಣ ಕಾರ್ಯಕ್ರಮಗಳ ಜವಾಬ್ದಾರಿಯನ್ನು ನೀಡುತ್ತೆ. ಅಂದ್ರೆ ದೇಶದಲ್ಲಿ ಏನೇ ಸಮಾಜ ಕಲ್ಯಾಣ ಕಾರ್ಯಕ್ರಮಗಳಾದರೂ ಚರ್ಚುಗಳ ಮೂಲಕವೇ ನಡೀಬೇಕು ಅನ್ನೋದು. ಹೀಗೆ ಧಾರ್ಮಿಕ ಸಂಘ ಸಂಸ್ಥೆಗಳು ಇವತ್ತು ಪುನಃ ಸಾಮಾಜಿಕ ಕ್ಷೇತ್ರಕ್ಕೂ ಕೂಡ ಎಂಟ್ರಿ ಕೊಟ್ಟಿದೆ, ಪುನರುತ್ಥಾನವಾಗಿದೆ. ಹೀಗೆ ಆಧುನಿಕ ಜಗತ್ತಿನಲ್ಲಿ ಧರ್ಮ ನಿರಪೇಕ್ಷತೆ, ಧರ್ಮದ ಪುನರುತ್ಥಾನ ಒಂದಕ್ಕೊಂದು ಎದುರು ಬದುರಾಗಿ ನಿಂತುಕೊಂಡಿವೆ ಅಂತ ಹೇಳ್ಬೋದು. ದೇ ಆರ್ ಆಲ್ ವರ್ಸಸ್ ರಿಲಿಜನ್ ವರ್ಸಸ್ ಸೆಕ್ಯುಲರೈಸೇಷನ್ ವರ್ಸಸ್ ರಿಸರ್ಜನ್ಸ್. ಧರ್ಮ ಅನ್ನೋದಿದೆ, ಧರ್ಮ ಮಹತ್ವ ಕಳೆದುಕೊಂಡು ಮತಾತೀಕರಣ ಆಯಿತು, ಮತಾತೀಕರಣಕ್ಕೆ ಎದುರಾಗಿ ಪುನಃ ಧರ್ಮ ಪುನರುತ್ಥಾನವಾಗಿದೆ ಅಥವಾ ಪುನರ್ಜೀವನ ಪಡೆದುಕೊಂಡಿದೆ ಅಂತ. ಇದುವೇ ಧರ್ಮದ ಪುನರುತ್ಥಾನ. ವಿದ್ಯಾರ್ಥಿಗಳೇ, ಧರ್ಮ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಂಡ್ರಿ. ಮತಾತೀಕರಣ ಅಂದ್ರೆ ಏನು, ಮತಾತೀಕರಣದ ವ್ಯಾಖ್ಯೆಗಳು, ಮತಾತೀಕರಣಕ್ಕೆ ಕಾರಣಗಳೇನು ಮತ್ತು ಮತಾತೀಕರಣದಿಂದ ಆಗ್ತಾ ಇರುವಂತಹ ಪರಿವರ್ತನೆಗಳು ಅಥವಾ ಪರಿಣಾಮಗಳೇನು ಅಂತ ತಿಳ್ಕೊಂಡ್ರಿ. ಜೊತೆಗೆ ಮತಾತೀಕರಣಕ್ಕೆ ಎದುರಾಗಿ ಧರ್ಮದ ಪುನರುತ್ಥಾನ ಹೇಗೆ ಆಗ್ತಾ ಇದೆ, ಯಾವ ಯಾವ ಕ್ಷೇತ್ರದಲ್ಲಿ ಧರ್ಮ ಪುನಃ ತನ್ನ ಮಹತ್ವವನ್ನ ಪಡೆದುಕೊಂಡಿದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರಿ. ಇದು ಮೊದಲನೆಯ ಚಾಪ್ಟರ್ ಇದೆ. ಇದು ನಿಮಗೆ ಸ್ವಲ್ಪ ಮಟ್ಟಿಗಾದ್ರೂ ಉಪಯೋಗವಾಗುತ್ತೆ ಅನ್ನುವ ಆಶಯ ನನ್ನದು. ಈ ಟಾಪಿಕ್ ಅನ್ನ ರೆಡಿ ಮಾಡಲಿಕ್ಕೆ ನಾನು ನಮ್ಮದೇ ಆದಂತಹ ಪುಸ್ತಕ ಡಾಕ್ಟರ್ ಈರಣ್ಣ ಚೌಮಲ್ಗುಂದ್ ಹಾಗೂ ಡಾಕ್ಟರ್ ನಳಿನಿ ಬೆಂಗೇರಿ ಅವರು ಬರೆದಿರುವಂತಹ ಭಾರತದಲ್ಲಿ ಬದಲಾಗುತ್ತಿರುವ ಸಾಮಾಜಿಕ ಸಂಸ್ಥೆಗಳು, ಸೃಷ್ಟಿ ಪ್ರಕಾಶನ ಧಾರವಾಡ ಅವರ ಒಂದು ಈ ಗ್ರಂಥವನ್ನ ನಾನು ರೆಫರ್ ಮಾಡಿದ್ದೇನೆ. ಜೊತೆಗೆ ಸಮಾಜಶಾಸ್ತ್ರ ದರ್ಶನ ಚನ್ನಶಂಕರ್ ಅವ್ರದ್ದು, ಜೈ ಭಾರತ್ ಪ್ರಕಾಶನ್ ಮಂಗಳೂರು ಅವ್ರದ್ದು, ವಿಕಿಪೀಡಿಯಾದಿಂದ ಕೆಲವು ವಿಷಯಗಳನ್ನು ತಗೊಂಡಿದ್ದೇನೆ. ಮತ್ತೆ ವಿವಿಧ ಜಾಲತಾಣಗಳಲ್ಲಿರುವಂತಹ ಲೇಖನಗಳಿಂದ, ಆರ್ಟಿಕಲ್ಸ್ನಿಂದ ಕೆಲವು ಮಾಹಿತಿಯನ್ನ ಪಡೆದುಕೊಂಡಿದ್ದೇನೆ. ಈ ಒಂದು ಮಾಹಿತಿ ತಮಗೆ ಉಪಯೋಗವಾಗುತ್ತೆ ಅಂತ ಭಾವಿಸ್ತೇನೆ. ಇನ್ನಷ್ಟು ಸಮಾಜಶಾಸ್ತ್ರಕ್ಕೆ ಸಂಬಂಧಿಸಿದ ವಿಡಿಯೋಗಳನ್ನು ವೀಕ್ಷಿಸಲಿಕ್ಕಾಗಿ ಸೋಷಿಯಲ್ ವೇವ್ಸ್ ಅನ್ನುವ ನನ್ನ ಚಾನೆಲ್ ಅನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋಗಳು ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು.